ದೇವರು ಯಾವ ರೀತಿಯಾಗಿ ತನ್ನ ಸೇವೆಯನ್ನ ಅಪೋಸ್ತಲರ ಮೂಲಕವಾಗಿ ಮಾಡಿಸಿಕೊಂಡ, ಸ್ವಾರ್ಥ ಸೇವೆ ಯಾವ ರೀತಿಯಾಗಿ ಆಯಿತು, ಈ ಎಲ್ಲಾ ವಿಷಯಗಳನ್ನ ನಾವು ನೋಡಿದೆವು. ಪೌಲನು ಮಾಡಿದಂಥ ಮೊದಲಿನ ಭಾಗದಲ್ಲಿ ನಾವು ಪೇತ್ರ ಮತ್ತು ಫಿಲಿಪ್ಪ ಇವರೆಲ್ಲ ಮಾಡಿದಂತ ಸೇವೆ ನೋಡಿದೆವು. ಆಮೇಲೆ ಮಧ್ಯಭಾಗದಿಂದ ಮುಂದೆ ಬರ್ತಕ್ಕಂತ ಅಧ್ಯಾಯಗಳಲ್ಲಿ ಪೌಲನ ಪ್ರವೇಶ ಆಯಿತು. ಅವನು ಯಾವ ರೀತಿಯಾಗಿ ಕ್ರಿಸ್ತ ಹಿಂಸಕ, ಆದರೆ ಆತನು ಕ್ರಿಸ್ತನ ಹಿಂಬಾಲಕನಾಗಿ ತನ್ನ ಒಂದು ಪ್ರಾಣವನ್ನು ಪಣಕ್ಕಿಟ್ಟು ಮಾಡಿದಂತ ಸೇವೆ ಅನ್ನ ನಾವು ಮಧ್ಯಭಾಗದಿಂದ ಮುಂದೆ ಇಲ್ಲಿಯವರೆಗೆ ಅಂದ್ರೆ 28ನೇ ಅಧ್ಯಾಯ ತನಕ ಅವನ ಬಗ್ಗೆ ನೋಡ್ತೇವೆ. ಅದ್ಭುತವಾದಂತಹ ಸೇವೆ. ಈ ರೀತಿಯಾಗಿ ಪವಿತ್ರಾತ್ಮನು ತನ್ನ ಕಾರ್ಯವನ್ನ ತನ್ನ ಅಪೋಸ್ತಲರ ಮೂಲಕವಾಗಿ ಮಾಡಿಸಿಕೊಂಡಂತಹ ವಿಧವಾದಂತಹ ವಿಚಾರಗಳನ್ನ, ವಿಷಯಗಳನ್ನ, ಘಟನೆಗಳನ್ನ, ಸನ್ನಿವೇಶಗಳನ್ನ, ಜನರನ್ನ ನಾವು ನೋಡ್ತೇವೆ. ಯಾವ ರೀತಿಯಾಗಿ ಅಧಿಪತಿಗಳು ಬಂದ್ರು, ಶತಾಧಿಪತಿಗಳು ಬಂದ್ರು, ಆಮೇಲೆ ಜೈಲರ್ಸ್ ಬಂದ್ರು, ಆಮೇಲೆ ಚಕ್ರವರ್ತಿ ಬಂದ. ಹೀಗೆ ಅನೇಕ ವಿಷಯಗಳನ್ನ ನಾವು ಅಪೊಸ್ತಲರ ಕೃತ್ಯದಲ್ಲಿ ಕಂಡಿದ್ದೇವೆ. ನಿಜವಾಗಿಯೂ ಒಂದು ಮೈ ನವಿರಳಿಸುವಂತ ಸಂಗತಿಗಳನ್ನ ಹೊಂದಿದಂತ ಒಂದು ಪುಸ್ತಕ ಅಪೊಸ್ತಲರ ಕೃತ್ಯ. ಅಷ್ಟೇ ಅಲ್ಲದೆ ಅನೇಕ ಏನಂತಾರೆ ಸ್ಥಳಗಳನ್ನ ನಾವು ಕಂಡಿದ್ದೇವೆ. ವಿಶೇಷವಾಗಿ ಅಂತಿಯೋಕ್ಯದಲ್ಲಿ ನೋಡಿದೆವು. ಅಂತಿಯೋಕ್ಯದಲ್ಲಿ 2 ಅಂತಿಯೋಕ್ಯಗಳಿದ್ದವು ಎಂಬುದನ್ನ ನಾವು ನೋಡಿದ್ದೇವೆ. ಗಲೇಷ್ಯಾ ಅಂದ್ರೆ ಏಷ್ಯಾದಲ್ಲಿ ಬರ್ತಕ್ಕಂಥ ಅಂತಿಯೋಕ್ಯ, ಸಿರಿಯಾದ ಬದಿಯಲ್ಲಿ ಇರತಕ್ಕಂಥ ಅಂತಿಯೋಕ್ಯ, ಈ ರೀತಿಯಾಗಿ ಸಿಸಿಲಿಯಾ, ಸೈಪ್ರಸ್, ಕುಪ್ರದ್ವೀಪ, ಆಮೇಲೆ ತಾರ್ಸಸ್, ದೆರ್ಬೆ, ಗಲಾತ್ಯ, ಇಕೋನ್ಯ, ಕಪ್ಪದೋಕ್ಯ, ಆಸ್ಯ ಸೀಮೆ, ಇವೆಲ್ಲವುಗಳನ್ನ ನಾವು ಮೊದಲೇ ಪ್ರಯಾಣದಲ್ಲಿ ನೋಡಿದೆವು. ಎರಡನೆಯ ಒಂದು ಪ್ರಯಾಣದಲ್ಲಿ ಪೌಲನು ಮಾಡಿದಂತ ಸೇವೆ ಅದು ಸಹ ಅದ್ಭುತವಾಗಿತ್ತು. ಅದು ಯೆರೂಸಲೇಮಿನಿಂದ ಮುಂದೆ ಶುರುವಾಗಿ ತ್ರೋವಾಸ್ ಬಂದ, ಆಮೇಲೆ ಫಿಲಿಪ್ಪಿಗೆ ಬಂದ, ಥೆಸಲೋನಿಕಕ್ಕೆ ಬಂದ, ಕೊರಿಂತಕ್ಕೆ ಬಂದ, ಆಮೇಲೆ ಎಫೆಸದಿಂದ ಮೆಲಿತಿಗೆ ಬಂದು ಆತನು ಹಿಂತಿರುಗಿ ಕೈಸರೈಕ್ಕೆ ಬರ್ತಾನೆ. ಮುಂದೆ ಯೆರೂಸಲೇಮಿನಲ್ಲಿ ಆತನು ಹೋಗಿ ತಲುಪ್ತಾನೆ. ಈ ರೀತಿಯಾಗಿ ಎರಡನೇ ಒಂದು ಪ್ರಯಾಣದ ಒಂದು ಅದ್ಭುತವನ್ನ ನಾವು ಅನುಭವಿಸಿದ್ದೇವೆ. ಮೂರನೇ ಪ್ರಯಾಣವು ಸಹ ಅಷ್ಟೇ ರೋಚಕವಾಗಿತ್ತು. ಆತನು ಅಂತಿಯೋಕ್ಯದಿಂದ ಶುರು ಮಾಡ್ತಾನೆ, ತಾರ್ಸಸ್ಸಿಗೆ ಹೋಗ್ತಾನೆ, ಐಕೋನ್ಯಕ್ಕೆ ಬರ್ತಾನೆ, ಎಫೆಸ, ಆಮೇಲೆ ತ್ರೋವಾಸ್, ಫಿಲಿಪ್ಪಿಗೆ ಬರ್ತಾನೆ, ಥೆಸಲೋನಿಕ, ಬೆರಿಯಕ್ಕೆ ಬಂದು ಅಲ್ಲಿ ಅಥೇನ್ಯ ಸೀಮೆಯಲ್ಲಿ ಆತನು ಮಾಡಿದಂತ ಪ್ರಸಂಗ ಅದ್ಭುತವಾಗಿತ್ತು ಅಂತ ಹೇಳಿ ನಮಗೆ ದೇವರ ವಾಕ್ಯ ತಿಳಿಸ್ತದೆ. ಕೊರಿಂತ, ಆಮೇಲೆ ಕೆಂಕ್ರಿಯ ಎಂಬಂತ ಸ್ಥಳಕ್ಕೂ ಸಹ ಆತನು ಬರ್ತಾನೆ. ಈ ರೀತಿಯಾಗಿ ಅದ್ಭುತವಾದಂತಹ ಸೇವೆಯನ್ನ ಪೌಲನು ಮಾಡಿದ್ದು ನಮ್ಮ ಕಣ್ಣು ಮುಂದೆ ಇದೆ. ಇದನ್ನೆಲ್ಲ ನಾವು ಅಭ್ಯಾಸ ಮಾಡಿದ್ದೇವೆ. ನೆನಪು ಮಾಡಿಕೊಡ್ರಿ. ತಿರುಗ್ಬೇಕಂತಂದ್ರೆ ನೀವು ಯೂಟ್ಯೂಬ್ಗೆ ಹೋಗ್ರಿ, ಅಲ್ಲಿ ಅದನ್ನ ಕೇಳ್ರಿ. ಆಗ ನಿಮಗೆ ಹೆಚ್ಚಿನ ಒಂದು ಮನವರಿಕೆ ಆಗ್ತದೆ ಅಂತ ಹೇಳಿ ನನಗ ಖಾತ್ರಿ ಇದೆ. ದೇವರು ಈ ಅಭ್ಯಾಸವನ್ನ, ಈ ಪುಸ್ತಕದ ಅಭ್ಯಾಸವನ್ನ ನಮ್ಮೆಲ್ಲರಿಗೆ ಒಂದು ಚಾಲೆಂಜಿಂಗ್ ಆಗಿ ಇಡಲಿ. ಲೆಟ್ ಹಿಮ್ ಕೀಪ್ ಇಟ್ ಆಸ್ ಅ ಚಾಲೆಂಜ್ ಟು ಅಸ್. ನಮಗೆ ಒಂದು ಆಹ್ವಾನದಾಯಕವಾದಂತಹ ಒಂದು ಸ್ಥಿತಿ ನಮ್ಮ ಆತ್ಮೀಯ ಜೀವನದಲ್ಲಿ ಇರಲಿ ಎಂಬ ಒಂದು ಪ್ರಾರ್ಥನೆ ನನ್ನದಾಗಿದೆ. ಯಾಕಂದ್ರೆ ಅಪೊಸ್ತಲರು ತಮ್ಮ ಕೆಲಸ ಮಾಡಿ ಹೋದ್ರು, ಅದನ್ನ ಮುಂದುವರಿಸ್ಕೊಂಡು ಹೋಗೋರು ಯಾರು? ಕ್ರಿಸ್ತನನ್ನ ನಂಬಿದಂತ ನಾವೇ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕೆಂಬಂತಹ ಒಂದು ಬೋಧೆ ನಮಗ ಅಂತ್ಯ ಭಾಗದಲ್ಲಿ ಸಿಗ್ತದೆ. ಆದ ಕಾರಣ ನಾವು ಅದನ್ನ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಮುಂಚೆ ಏನೇನಾದವು ಎಂಬುದನ್ನ 28ನೇ ಅಧ್ಯಾಯದಿಂದ ನಾವು ಕಲಿತ್ಕೊಳ್ಳೋಣ. ಇಲ್ಲಿ ನಾವು ಮೊದಲನೇದಾಗಿ ಪೌಲನ ಒಂದು ಸಮುದ್ರ ಪ್ರಯಾಣ, ಅದು ಯಾವ ರೀತಿಯಾಗಿ ಬಹಳ ಒಂದು ಅಪಾಯಕಾರಿಯಾದಂತಹ ಒಂದು ಹಂತವನ್ನು ತಲುಪಿದಾಗ ಪೌಲನಿಗೆ ದೇವರೇ ಬಂದು ಅವನಿಗೆ ಅವನ ದರ್ಶನ ಕೊಟ್ಟು ಅವನಿಗೆ ಹೇಳ್ತಾನೆ, ಏನೂ ಆಗುವುದಿಲ್ಲ, ಡೋಂಟ್ ವರಿ, ಐ ಆಮ್ ವಿತ್ ಯು. ಅಂಡ್ 276 ಪೀಪಲ್, ನಿನ್ ಕೂಡಿರ್ತಕ್ಕಂತಹ 275 ಜನ, ಟೋಟಲ್ 276, ಯಾರಿಗೂ ಏನಾಗುವುದಿಲ್ಲ. ಹಡಗು ಒಡೆದು ಹೋಗ್ತದೆ,
ಇರ್ಲಿ, ಆದ್ರೆ ಯಾರಿಗೂ ಏನಾಗುವುದಿಲ್ಲ ಎಂಬಂತಹ ಒಂದು ಧೈರ್ಯವನ್ನ ದೇವರು ಪೌಲನಿಗೆ ರಾತ್ರಿಯ ದರ್ಶನದಲ್ಲಿ ತೋರಿಸಿಕೊಡ್ತಾನೆ. ಆಗ ಪೌಲನು ಸಹ ಬಹಳಷ್ಟು ಆ ಪ್ರೋತ್ಸಾಹ ಹೊಂದಿದವನಾಗಿ ಅಲ್ಲಿದ್ದಂತಹ ಜನರಿಗೆ ಅದರ ವಿಷಯವಾಗಿ ಹೇಳುವುದರ ಮೂಲಕ ದೇವರ ಸಂದೇಶವನ್ನ ಕೊಡುವಂತಹ ಒಂದು ದೃಶ್ಯವನ್ನ ನಾವು ಕಳೆದ ಸಾರಿ ನೋಡಿದ್ದೇವೆ. ಬಹಳ ಒಳ್ಳೆ ರೀತಿಯಲ್ಲಿ ಪೌಲನು ಪ್ರತಿಯೊಂದು ಸಂದರ್ಭವನ್ನ, ಸಿಕ್ಕಂತ ಅವಕಾಶವನ್ನ ಆತನು ಕಳ್ಕೊಳ್ತಿರ್ಲಿಲ್ಲ. He made best use of every opportunity that came to him ಎಂಬುದಾಗಿ ಅವನ ಜೀವನದಿಂದ ನಾವು ಕಂಡುಕೊಳ್ತೇವೆ. ನಮ್ಮ ಜೀವನದಲ್ಲಿ ಸಹ ನಾವು ಯಾವಾಗಲೂ ಸುವಾರ್ತೆಯನ್ನ ಸಾರುವುದಕ್ಕಾಗಿ ಸಿಕ್ಕಂತಹ ಒಂದೊಂದು ಅವಕಾಶವನ್ನ ನಾವು ಕಳ್ಕೊಳ್ಳದೆ ಯಾವಾಗಲೂ ಅದರ ಸದುಪಯೋಗವನ್ನ ನಾವು ಮಾಡಬೇಕು ಎಂಬಂತ ಒಂದು ಬೋಧೆ ನಮಗ ಇಲ್ಲಿ ಸಿಗ್ತದೆ. ಅದು ಅವಕಾಶ, ಅದೇ ಹೇಳ್ತಾನೆ ಪೌಲನು ತನ್ನ ಆತ್ಮೀಯ ಮಗನಾದಂಥ ತಿಮೋತಿಗೆ ಹೇಳ್ತಾನೆ, ಅನುಕೂಲವಾದ ಸಮಯದಲ್ಲಿಯೂ ಅನುಕೂಲವಿಲ್ಲದಂತಹ ಸಮಯದಲ್ಲಿಯೂ ನೀನು ಸುವಾರ್ತೆಯನ್ನ ಸಾರುವವನಾಗಿರು ಎಂಬುದಾಗಿ. ಎಷ್ಟೋ ಜನ ಅನುಕೂಲವಾದಂತಹ ಸಮಯದಲ್ಲಿ ಸುವಾರ್ತೆ ಸಾರೋದು ಬಹಳ ಈಸಿ, ಇಟ್ಸ್ ವೆರಿ ಈಸಿ ಅಂತ ಹೇಳಿ ನಮ್ಗೆ ಅನಿಸ್ತದೆ. ಆದ್ರೆ ಕಠಿಣಕರವಾದಂತಹ ಸಂದರ್ಭ ಬಂದಾಗಲೂ ಸಹ ನಾವು ಸುವಾರ್ತೆಯನ್ನು ಸಾರುವವರಾಗಿರ್ಬೇಕು. ದಟ್ಸ್ ಎ ಚಾಲೆಂಜ್. ಅದನ್ನೇ ನಾವು ಮಾಡಬೇಕಾದದ್ದು ಈ ಒಂದು ಅಪೊಸ್ತಲರ ಕೃತ್ಯದ ಒಂದು ಪಾಠ ನಮಗ ಸಿಗ್ತದೆ. ಈ ರೀತಿಯಾಗಿ ಸಮುದ್ರ ಪ್ರಯಾಣದ ಮುಕ್ತಾಯದ ಹಂತದಲ್ಲಿದ್ದಾನೆ. ಅಂದ್ರೆ ಒಂದು ಹಂತದಲ್ಲಿ ಅವನು ಬಂದಿದ್ದಾನೆ, ಯಾಕಂದ್ರೆ ಹಡಗೊಡ ಹೋಗಿದೆ. ಒಂದು ದ್ವೀಪಕ್ಕೆ ತಲುಪಿದ್ದಾರೆ. ಆ ದ್ವೀಪ ಯಾವ್ದಂತಂದ್ರೆ ಮೆಲಿತೆ ದ್ವೀಪ ಏನಾಗಿತ್ತಂತಂದ್ರೆ ಮಾಲ್ಟಾ. ಅದಕ್ಕೆ ಇತ್ತೀಚಿನ ಕಾಲದಲ್ಲಿ ಅದಕ್ಕೆ ಮಾಲ್ಟಾ ಎಂಬುದಾಗಿ ಕರೀತಾರೆ, ದ ಐಲ್ಯಾಂಡ್ ಆಫ್ ಮಾಲ್ಟಾ ಎಂಬುದಾಗಿ. ಈ ರೀತಿಯಾಗಿ ಅವನು ಮತ್ತು ಅವನ ಸಹಚರರು ಯಾರ್ಯಾರು ಅವನು ಕೂಡ ಪ್ರಯಾಣ ಮಾಡ್ತಾ ಬಂದಿದ್ರು ಅವರೆಲ್ಲರೂ ಬಂದು ದಂಡೆಯನ್ನ ತಲುಪುವಂತಹ ಒಂದು ದೃಶ್ಯ ನಿಮ್ಮ ಕಣ್ಣು ಮುಂದೆ ಇರಲಿ. ಯಾಕಂದ್ರೆ ಈಗ ಮೊದಲಿನ 6 ವಚನಗಳಲ್ಲಿ ನಾವು ಮೊದಲಿನ 6 + 4 10 ವಚನಗಳಲ್ಲಿ ಆ ಮೆಲಿತ್ಯ ದ್ವೀಪದಲ್ಲಿ ಆದಂತಹ ಕೆಲವು ವಿಷಯಗಳನ್ನ ಕಾಣ್ತೇವೆ. ಫಸ್ಟ್ 10 ವರ್ಸಸ್. ಅದ ಕಾರಣ ಒಂದೊಂದಾಗಿ ನಾವು ಅದನ್ನ ನೋಡ್ತಾ ಹೋಗೋಣ. ಈ ರೀತಿಯಾಗಿ ಬಹಳ ಪ್ರಯಾಸಕರವಾದಂತಹ ಒಂದು ಅನುಭವ. ಮಳೆ ಆಗ್ತಾ ಇತ್ತು, ಗಾಳಿ ಬೀಸ್ತಾ ಇತ್ತು, ಚಳಿ ಇತ್ತು, ಯಾಕಂದ್ರೆ ಚಳಿಗಾಲದ ಸಮಯ ಅದು. ಹೀಗೆ ದ ನೇಚರ್ ವಾಸ್ ಅಗೇನ್ಸ್ಟ್ ದೆಮ್ ಅಂತಂದ್ರೆ ಪ್ರಕೃತಿ ಅಥವಾ ಸೃಷ್ಟಿ ಏನಾಗಿತ್ತು ಅಂತಂದ್ರೆ ಅವರ ವಿರುದ್ಧವಾಗಿತ್ತು. ಅಂದ್ರೆ ಈ ಹವಾಮಾನ ಅವೆಲ್ಲ ಬಹಳ ವಿರುದ್ಧವಾಗಿದ್ವು ಎಂಬುದಾಗಿ ನಮಗ ಅಲ್ಲಿ ಕಂಡು ಬರ್ತದೆ. ಬಹು ಪ್ರಯಾಸಕರವಾಗಿ ದೇವರು ಅವರನ್ನ ತಂದು ತಲುಪಿಸ್ತಾನೆ ಮೆಲಿತೆ ದ್ವೀಪಕ್ಕೆ. ಅದೇ ಸಂದರ್ಭದಲ್ಲಿ ಮಳೆ ಸಹ ಆಗ್ತಾ ಇದೆ ನೋಡಿ. ಚಳಿ ಪ್ಲಸ್ ಮಳೆ ಅಂತಂದ್ರೆ ನಿಮಗೆ ಅನುಭವ ಆಗಲೇ ಬಂದಿರ್ಬೇಕು. ಬಹಳಷ್ಟು ತೊಂದರೆಯ ಒಂದು ಒಂದು ಸಂದರ್ಭದಲ್ಲಿ ಅವರು ಸಿಕ್ಕೊಂಡಿದ್ದಾರೆ. ಆಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಆ ದ್ವೀಪಕ್ಕೆ ಬಂದ್ಮೇಲೆ ದ ವೆರಿ ನೆಕ್ಸ್ಟ್ ಥಿಂಗ್ ದೇ ವಾಂಟೆಡ್ ಈಸ್ ಟು ವಾರ್ಮ್ ದೆಮ್ಸೆಲ್ಸ್. ಅಂದ್ರೆ ತಮ್ಮನ್ನ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಬಹಳಷ್ಟು ಕೋಲ್ಡ್ ಆಗ್ಬಿಟ್ರೆ ತಮ್ಮ ಪ್ರಾಣನೂ ಕಳ್ಕೊಂಡ್ ಬಿಡಬಹುದು ಅಂತ ಒಂದು ಸ್ಥಿತಿಯಲ್ಲಿ ನಮಗ ಕಂಡು ಬರ್ತದೆ. ಆದ ಕಾರಣ ದೇ ಆರ್ ರನ್ನಿಂಗ್ ಫಾರ್ ದ ಹೀಟ್. ಒಂದು ಬೆಂಕಿ ಮಾಡಿ ಹೆಂಗಾದ್ರೂ ಮಾಡಿ ನಮ್ಮನ್ನ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು, ಇಲ್ಲದ್ರೆ ಬಹಳ ತೊಂದರೆಗೆ ನಾವು ಸಿಕ್ಕೊಳ್ತೇವೆ ಎನ್ನುವಂತಹ ಒಂದು ವಿಚಾರದಿಂದ ಅವ್ರೇನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಕಟ್ಟಿಗೆ ಎಲ್ಲಿ ಸಿಗ್ತದೆ ಹೋಗಿ ಅದನ್ನ ತೆಗೆದುಕೊಂಡು ಬಂದು ಬೆಂಕಿ ಮಾಡಿ ಅದನ್ನು ಕಾಯಿಸ್ಕೊಳ್ಬೇಕು ಎಂಬಂತಹ ಒಂದು ವಿಚಾರದಲ್ಲಿ ಅವರಿರುವಾಗ ದೇವರು ಅವರಿಗೆ ಅದನ್ನ ಅನುಕೂಲ ಮಾಡಿ ಕೊಡ್ತಾನೆ. ಅಲ್ಲಿ ಕಟ್ಟಿಗೆನೂ ಸಿಗ್ತದೆ, ಬೆಂಕಿನೂ ಸಿಗ್ತದೆ. ಬೆಂಕಿ ಹಚ್ಚುವಂತಹ ಒಂದು ಚಿತ್ರವನ್ನು ಸಹ ನಾವು ವಚನ 1ರಲ್ಲಿ ನೋಡ್ತೇವೆ. ಹೀಗಿರುವಾಗ ಪೌಲನು ಸಹ ಏನ್ ಮಾಡ್ತಾನಂತಂದ್ರೆ ಒಂದು ಹೊರೆ ಕಟ್ಟಿಗೆ ತೆಗೆದುಕೊಂಡು ಬರ್ತಾನೆ ಅವನು. ಯಾಕಂದ್ರೆ ಹಿ ಈಸ್ ಆಲ್ಸೋ ಫೀಲಿಂಗ್ ಕೋಲ್ಡ್, ವೆರಿ ಮಚ್ ಕೋಲ್ಡ್. ಆದ ಕಾರಣ ಅವನು ಸಹ ಏನ್ ಮಾಡ್ದ ಅಂತ, ನಾನು ಸಹ ಒಂದು ಹೊರೆಯನ್ನು ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿ ತೆಗೆದುಕೊಂಡು ಬಂದು ಅಲ್ಲಿ ಇಡುವಾಗ ಅಲ್ಲಿ ಏನಾಯ್ತಂತಂದ್ರೆ ಅದ್ರೊಳಗೆ ಒಂದು ಹಾವಿತ್ತು. ಸೊ ದರ್ ವಾಸ್ ಎ ಸ್ನೇಕ್ ಅಂತ ಹೇಳಿ ಅಲ್ಲಿ ನಮ್ಗೆ ಕಂಡು ಬರ್ತದೆ. ಆ ಒಂದು ಕಟ್ಟಿಗೆ ಹೊರೆಯನ್ನ ಆತ ತೆಗೆದುಕೊಂಡು ಬರುವಾಗ ಆ ಹಾವು ಹೊರಗೆ ಬಂದು ಅವನ ಕೈ ಸುತ್ತಿತ್ತಂತ. ಸೊ ಇಟ್ ವೌಂಡ್ ಹಿಸ್ ಹ್ಯಾಂಡ್ ಅಂತ ಹೇಳಿ
ಅವನ ಕೈ ಸುತ್ತಿತ್ತು ಅಂತ ಹೇಳಿ ಅಲ್ಲಿ ನಮಗ ಹೇಳಲಾಗಿದೆ. ಆಗ ಜನ ನೋಡ್ತಾ ಇದ್ದಾರೆ ಇದೆಲ್ಲಾ ವಿಷಯಗಳನ್ನ. ಈ ಪೌಲ ಕಟ್ಟಿಗೆ ಹೊರೆ ತರುವಂತದ್ದು, ಆಮೇಲೆ ಅದರೊಳಗಿಂದ ಹಾವು ಬರುವಂತದ್ದು, ಆಮೇಲೆ ಅದು ಅವನ ಕೈ ಸುತ್ತಿಕೊಳ್ಳುವಂತದ್ದು, ಎಲ್ಲಾ ವಿಷಯಗಳು ನಡೀತಾ ಇವೆ ಮೆಲಿತೆ ದ್ವೀಪದಲ್ಲಿ. ಜನ ನೋಡ್ತಾ ಇದ್ದಾರೆ. ಜನ ನೋಡಿ ತಮ್ಮ ಪ್ರತಿಕ್ರಿಯೆಯನ್ನು ಅವರು ಅಲ್ಲಿ ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದ್ರೆ ಜನರು ಯಾವ ರೀತಿಯಾಗಿ ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಎಂಬುದನ್ನ ನೀವು ಸ್ವಲ್ಪ ಇಲ್ಲಿ ಗ್ರಹಿಸಿಕೊಳ್ಳೋದು ಬಹಳ ಅವಶ್ಯ. ಹ್ಯೂಮನ್ ವ್ಯೂ ಪಾಯಿಂಟ್ ಅಂತ ಹೇಳ್ತೇವೆ. ಮನುಷ್ಯ ಯಾವ ದೃಷ್ಟಿಕೋನದಿಂದ ವಿಚಾರ ಮಾಡ್ತಾನೆ ಅಂತೇಳಿ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಬಿರುಗಾಳಿಯಿಂದ ಇವನು ಕೊಲ್ಪಾತಕನೇ ಸರಿ. ಈಗ ಪೌಲನನ್ನು ಕೊಲ್ಪಾತಕನ ಮಾಡ್ಬಿಟ್ರು. ಈಸ್ ಎ ಮರ್ಡರ್, ಕೊಲ್ಪಾತಕನು ಅಂತ ಹೇಳಿ ಅವನ ಬಗ್ಗೆ ಹೇಳ್ತಾರೆ. ಯಾಕೆ? ಅದಕ್ಕೂ ಕಾರಣ ಸಹ ಕೊಡ್ತಾರ ಅವ್ರು. ಯಾಕಂದ್ರೆ ಇವನ ಬಿರುಗಾಳಿಯಿಂದ ತಪ್ಪಿಸ್ಕೊಂಡು ಬಂದ, ಆದ್ರೆ ಇಲ್ಲಿಗ ಅವನ ಹಾವ ಹಿಡ್ಕೊಂಡ್ ಬಿಟ್ಟದ ಅವನು. ಆದ ಕಾರಣ ಅವ್ನು ಕೊಲ್ಪಾತಕ, ಈಗ ಅವನ್ ಸಾಯ್ತಾನೆ ಎನ್ನುವಂತ ಒಂದು ವರ್ಡಿಕ್ಟ್ ಕೊಟ್ಬಿಡ್ತಾರೆ ಅಂತೇಳಿ ನಿಮಗೆ 2ನೇ ವಚನದಲ್ಲಿ ತಿಳಿದು ಬರ್ತದೆ. ಆಗ ಏನಾಯ್ತು ಅಂತಂದ್ರೆ, ಪೌಲ ಏನ್ ಮಾಡ್ಬಿಟ್ಟ ಅಂತಂದ್ರೆ ಅದನ್ನ ಕೈಯನ್ನ ಜೋರಾಗಿ ಝಾಡಿಸ್ಬಿಟ್ಟ ಅಂತ. He made a lot of effort to swing his hand and make that snake to fall in the fire. ಝಾಡಿಸಿಬಿಟ್ಟ ಅವನು ಜೋರಾಗಿ. ಹಾಗೆ ಏನಾಯ್ತು ಅಂತಂದ್ರೆ ಹಾವು ಬೆಂಕಿಯಲ್ಲಿ ಬಿದ್ದು ಅದು ಸುಟ್ಟು ಹೋಗಿರ್ಬೇಕು ಅಂತ ಅನಿಸ್ತದೆ. ಈ ರೀತಿಯಾಗಿ ಪೌಲನ ಪ್ರಾಣ ಉಳಿಯಿತು, ಜೀವಂತ ಉಳಿದ ಅವನು. ಹಾವು ಅವನ ಕೈ ಸುತ್ತಕೊಂಡ್ರು, ಒಂದ್ ವೇಳೆ ಅವನು ಕಡಿದ್ರು ಅವನಿಗೇನ್ ಆಗ್ಲಿಲ್ಲ ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಆಗ ಅದನ್ನ ಅವ್ರು ನೋಡಿ ಏನ್ ಹೇಳ್ತಾರೆ ಎನ್ನುವಂಥದ್ದನ್ನ ನೀವು ಅಲ್ಲಿ ಗಮನಿಸ್ಬೇಕು. ಅವನು ಏನೂ ಆಗದೇ ಇದ್ದಾಗ, ಅವನು ಮೈನೂ ಬಾಯ್ಕ್ ಹೋಗ್ಲಿಲ್ಲ, ಅಥವಾ ವಿಷಾನು ಏರ್ಲಿಲ್ಲ ಅವನಿಗೆ, ಅಥವಾ ಕೈಗೇನು ಗಾಯನೂ ಆಗ್ಲಿಲ್ಲ. ಆದ ಕಾರಣ ಇವನು ದೇವರೇ ಸರಿ ಅಂತ ಹೇಳ್ಬಿಟ್ರು. ನೋಡ್ರಿ ಎಂತ ಮನುಷ್ಯನ ವಿಚಾರಗಳು ಹೇಗಿರ್ತವೆ. ಸ್ವಲ್ಪ ಸಮಯದ ಹಿಂದೆ ಅವನಿಗೆ ಕೊಲ್ಪಾತಕ ಅಂತ ಹೇಳ್ತಾರೆ, ಆದ್ರೆ ಈಗ ಅವನ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ದೇವರೇ ಸರಿ ಎಂಬುದಾಗಿ. ಅವನಿಗೇನೂ ಆಗ್ಲಿಲ್ಲ, ಆದ ಕಾರಣ ಅವನು ದೇವರೇ ಆಗಿದ್ದಾನೆ ಎಂಬುದಾಗಿ ಅವರು ಹೇಳುವುದನ್ನ ಇಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಮನುಷ್ಯನು ತನ್ನ ವಿಚಾರವನ್ನ ಯಾವ ರೀತಿಯಾಗಿ ಮಾಡ್ತಾನೆ, ಎಷ್ಟು ಚಂಚಲವಾಗಿರ್ತದೆ ಅವನ ವಿಚಾರಗಳು. ಒಮ್ಮೆ ಹೀಗೆ ಹೇಳ್ತಾರೆ, ಮತ್ತೊಮ್ಮೆ ಮತ್ತೊಂದು ರೀತಿಯಲ್ಲಿ ಅದ್ರ ವಿರುದ್ಧವಾಗಿ ಹೇಳುವುದನ್ನ ಇಲ್ಲಿ ನಾವು ನೋಡುವಾಗ, ಮನುಷ್ಯನ ವಿಚಾರಗಳು ಅಸ್ಥಿರವಾಗಿವೆ, ಮನುಷ್ಯನ ವಿಚಾರಗಳು ಚಂಚಲವಾಗಿವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಆದ ಕಾರಣ ಎಷ್ಟೋ ಸಲ ಜನ ನಮಗೂ ಸಹ ಈ ರೀತಿಯಾಗಿ ಹೇಳ್ತಾರೆ, ಬಹಳಷ್ಟು ಸಲ ಹೇಳ್ತಾರೆ. ಒಳ್ಳೆಯವರು ಅಂತ ಹೇಳ್ತಾರೆ, ಕೆಟ್ಟವರು ಅಂತ ಹೇಳ್ತಾರೆ. ಆದ ಕಾರಣ ನಾವು ಯಾವಾಗಲೂ ಎಚ್ಚರವಾಗಿರ್ಬೇಕು. ಮನುಷ್ಯರ ವಿಚಾರಗಳನ್ನ ತೆಗೆದುಕೊಂಡು ಅದರ ಮೇಲೆ ನಮ್ಮ ಜೀವನ ನಡೆಸಿದ್ರೆ ನಾವು ಸೋತ್ ಹೋಗ್ತೇವೆ, ಬಿದ್ದು ಹೋಗ್ತೇವೆ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ಅದರ ಮೇಲೆ ನಮ್ಮ ಜೀವನ ಆತ್ಕೊಂಡಿರ್ಬೇಕು. ಅವರ್ ಲೈಫ್ ಶುಡ್ ಬಿ ರಿಲೈಯಿಂಗ್ ಆನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೇಲೆ ನಾವು ಹತ್ಕೊಂಡು ನಮ್ಮ ಜೀವನ ನಡೆಸುವಾಗ ಅದು ಯಾವಾಗಲೂ ಸುಗಮವಾಗಿರ್ತದೆ, ಅಂದ್ರೆ ಭದ್ರವಾಗಿರುತ್ತದೆ, ಒಳ್ಳೆಯದಾಗಿರ್ತದೆ, ಸಾಕ್ಷಿಯಾಗಿರ್ತದೆ. ಅದು ಆತನಿಗೆ ಮಹಿಮೆ ತರುವಂತದ್ದಾಗಿರ್ತದೆ. ಆದ್ರೆ ಮನುಷ್ಯರ ಅನಿಸುವಿಕೆಗಳ ಮೇಲೆ ನಾವು ಆತ್ಕೊಂಡು ಅದರ ಪ್ರಕಾರ ನಾವು ನಡಿಲಿಕ್ಕೆ ಹೋದ್ರೆ ಬಹಳ ತೊಂದರೆಗೆ ಸಿಕ್ಕಿ ಹಾಕೊಡ್ತೇವೆ. ಇದನ್ನ ಈ ಒಂದು ದೃಶ್ಯ ನಮ್ಮ ಕಣ್ಣು ಮುಂದೆ ಇಟ್ಟು ದೇವರು ಇಟ್ಟಿದ್ದಾನೆ. ಅದರಿಂದ ನಮಗೆ ಪಾಠವನ್ನು ಇವತ್ತು ಕಲಿಸಿದ್ದಾನೆ. ಆಮೇಲೆ ಏನಾಗ್ತದೆ ನೋಡ್ರಿ, 7ನೇ ವಚನಕ್ಕೆ ಬರುವಾಗ ಇದು ಒಂದು ಸನ್ನಿವೇಶ ಆಯ್ತು. ಈಗ ಸೊ ಅವ್ರು ಹೊರಗೆ ಬಂದ್ರು, ಆಮೇಲೆ ಏನೇನಾಯ್ತು, ಆಮೇಲೆ ಅವ್ರಿಗೆ ಜನರು ಏನಂದ್ರು. ಆದ್ರೆ ಪೌಲನು ಅಲ್ಲಿ ಯಾವ ರೀತಿಯಾಗಿ ಉಳಿದು ದೇವರಿಗೆ ಸಾಕ್ಷಿಯಾಗಿ ಅಲ್ಲಿ ಮುಂದರಿತಾನೆ ಎಂಬುದನ್ನ ನಾವು ನೋಡಿದ್ದೇವೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗ್ಲೂ ನಮ್ಮ ಸಾಕ್ಷಿ ಬಹಳ ಇಂಪಾರ್ಟೆಂಟ್. ಜನ ನಮ್ಮ ನೋಡ್ತಿರ್ತಾರೆ. ಅಲ್ಲಿದ್ದಂತಹ ಮೆಲಿತೆಯಲ್ಲಿದ್ದಂತಹ ಜನರು, ಮಾಲ್ಟಾ ಐಲ್ಯಾಂಡ್ ದಲ್ಲಿದ್ದಂತಹ ದ್ವೀಪದಲ್ಲಿದ್ದಂತಹ ಜನರು ಅವ್ರನ್ನ ನೋಡ್ತಾ ಇದ್ರು. ದೇ ವರ್ ವಾಚಿಂಗ್ ಪಾಲ್. ಆಮೇಲೆ ಅವನಿಗೆ ಯಾವ ರೀತಿಯಾಗಿ ಅವರು ಹೇಳಿದ್ರು ಎಂಬಂತಹ ವಿಚಾರ ನಮಗೆ ಈಗಾಗಲೇ ನೋಡಿದ್ದೇವೆ. ಆದ ಕಾರಣ ನಾವು ನಮ್ಮನ್ನ ಗಮನಿಸುವಂತಹ ಜನರಿಗೆ ಯಾವಾಗಲೂ ನಮ್ಮ ಸಾಕ್ಷಿ ಅದು ಯೇಸು ಸ್ವಾಮಿಯನ್ನ ತೋರಿಸುವಂತಹ ಸಾಕ್ಷಿ ಆಗಿರುತ್ತೆ. ಈ ಲೋಕದ ಯಾವುದೇ ವಿಷಯ ಬೇಡ, ಆದ್ರೆ ಯೇಸು ಸ್ವಾಮಿಯನ್ನೇ ನಾವು ದರ್ಶಿಸುವಂತವರಾಗಿರ್ಬೇಕು, ತೋರಿಸುವಂತವರಾಗಿರ್ಬೇಕು. ಆತನನ್ನ ನಾವು ಘನಪಡಿಸುವಂತವರು, ಗೌರವಿಸುವಂತವರು ಆಗಿರ್ಬೇಕು. 7ನೇ ವಚನಕ್ಕೆ ನಾವು ಬರುವಾಗ, ದ್ವೀಪದಲ್ಲಿ ಒಬ್ಬ ರೋಮಿಯ ಅಧಿಕಾರಿ ಇದ್ದ.
ಈಗ ಆ ರೋಮ ಸರ್ಕಾರದಲ್ಲಿ ಇದ್ದಂತ ನಾವು ಚಿತ್ರ ಇಲ್ಲ ಈ ಎಲ್ಲಾ ವಿಷಯಗಳು ರೋಮ ಸರ್ಕಾರದಲ್ಲಿ ನಡೆಯತಕ್ಕಂತ ಘಟನೆಗಳಾಗಿವೆ. ಲಾಸ್ಟ್ ಪಾಯಿಂಟ್ ಯಾವ್ದಾಗಿತ್ತಂತಂದ್ರೆ ರೋಮ. ಆ ರೋಮ್‌ಗೆ ಈಗ ಪೌಲನು ಹೋಗಿ ಮುಟ್ಬೇಕಾಗಿತ್ತು. ಅದು ಅವನ ಒಂದು ಕೊನೆ ಅಲ್ಲಿ. ಈ ರೀತಿಯಾಗಿ ಯಾಕಂದ್ರೆ ಅಲ್ಲಿ ಯಾಕೆ ಹೋಗ್ಬೇಕು ಅಂತಂದ್ರೆ ಚಕ್ರವರ್ತಿ ಇದ್ದಾನೆ. ಚಕ್ರವರ್ತಿ ಮುಂದೆ ನಾನು ಹೇಳ್ತೇನೆ ಎಂಬುದಾಗಿ ಪೌಲ್ ಹೇಳಿದ್ದಾನೆ. ಆದ ಕಾರಣ ಅವನ ಮುಂದೆ ವಿಚಾರಣೆ ನಡೀಬೇಕಾಗಿದೆ. ಈ ಒಂದು ವಿಚಾರ ಮರಿಬೇಡ್ರಿ. ಆದ ಕಾರಣ ಪೌಲನ ಪ್ರಯಾಣ ಈಗ ರೋಮದ ಕಡೆಗೆ ಹೋಗ್ಬೇಕಾಗಿದೆ. ಆದ್ರೆ ಇನ್ನೂ ಹವಾಮಾನದ ಒಂದು ಆ ಅದು ಅನುಕೂಲ ಆಗಿರ್ಲಿಲ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ಅವರಲ್ಲಿ ಉಳಿದುಕೊಂಡ್ರು. ಮಾಲ್ಟಾ ದ್ವೀಪದಲ್ಲಿ ಅವರು ಉಳಿದುಕೊಂಡ್ರು. ಆ ದ್ವೀಪದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ರೋಮನ್ ಅಧಿಕಾರಿ. ಅವನ್ ಯಾರಂತಂದ್ರೆ ಪೊಪ್ಲಿಯ. ಪೊಪ್ಲಿಯ ಏನಾಗಿದ್ದ ಅಂತಂದ್ರೆ ಇವ ಒಬ್ಬ ಅಧಿಕಾರಿಯಾಗಿದ್ದ ಮತ್ತು ಸ್ವಲ್ಪ ಜಮೀನನ್ನು ಸಹ ಅವನು ಖರೀದಿಸಿಕೊಂಡಿದ್ದ ಅಂತಂದ್ರೆ ಅವನಿಗೆ ಸಂಬಂಧಿಸಿದಂತ ಜಮೀನು ಅಲ್ಲಿ ಬಹಳಷ್ಟು ಇತ್ತು ಅಂತ ಹೇಳಿ ನಮಗೆ ಅಲ್ಲಿ ತಿಳಿದು ಬರ್ತದೆ ಮಾಲ್ಟಾ ದ್ವೀಪದಲ್ಲಿ. ಅವನು ಏನ್ ಮಾಡ್ದ, ಇವರನ್ನ ಪೌಲನನ್ನ ಮತ್ತು ಅವನ ಸಂಗಡಿಗರನ್ನ ಕರೆದುಕೊಂಡು ಒಳ್ಳೆಯ ಒಂದು ರೀತಿಯಲ್ಲಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಾನೆ. ಅಂದ್ರೆ ಒಳ್ಳೆ ರೀತಿಯಿಂದ ಅವ್ರು ನಡೆಸ್ಕೊಳ್ತಾನೆ, ಅವರಿಗೆ ಒಳ್ಳೆಯ ಸನ್ಮಾನ ಮಾಡ್ತಾನೆ. ಆಮೇಲೆ 3 ದಿವಸ ತನ್ ಕೂಡ ಆತನು ಇಟ್ಕೊಂಡ ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಪೊಪ್ಲಿಯ ಏನಾಗಿದ್ದ ಅಂತಂದ್ರೆ ಒಬ್ಬ ಅಧಿಕಾರಿ ಮತ್ತು ಪೌಲನು ಅವನ ಸಂಗಡಿಗರನ್ನ 3 ದಿವಸ ಆದರಾತಿಥ್ಯ ಕೊಟ್ಟು ನೋಡಿಕೊಂಡಂತ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣು ಮುಂದೆ ಬರ್ತಾನೆ. ಅವನ ಆದರಾತಿಥ್ಯ ಅದು ಅವನಿಗೆ ಬಹಳ ಒಳ್ಳೆಯ ಒಂದು ಫಲ ಕೊಡ್ತು. 8ನೇ ವಚನಕ್ಕೆ ಬರುವಾಗ ಅವನ ತಂದೆಯ ವಿಷಯವಾಗಿ ಅಲ್ಲಿ ಹೇಳಲಾಗಿದೆ, ಅವನ ಅಪ್ಪನ ವಿಷಯವಾಗಿ ಹೇಳಲಾಗಿದೆ. ಅವನೇನಾಗಿದ್ದ ಅಂತಂದ್ರೆ ಸಿಕ್. ಅವನು ಜ್ವರದಿಂದ ಪೀಡಿತನಾಗಿದ್ದ, ಅವನ ರಕ್ತ ಭೇದಿಯಿಂದ ಆತನು ಬಳಲ್ತಾ ಇದ್ದ ಎಂಬಂತ ಒಂದು ಅವನ ಅನಾರೋಗ್ಯ ನಮ್ಮ ಮುಂದೆ ಇಲ್ಲಿ ಇಡಲಾಗಿದೆ. ಆಗ ಪೌಲ ಏನ್ ಮಾಡ್ಬಿಟ್ಟ ಅಂತಂದ್ರೆ ಅಲ್ಲಿ 3 ದಿವಸದ ಒಂದು ಸ್ಥಾನದ ಸಮಯದಲ್ಲಿ ಪೌಲ ಏನ್ ಮಾಡ್ದ ಅಂತಂದ್ರೆ ಅವನಿಗಾಗಿ ಪ್ರಾರ್ಥಿಸಿ ಅವನ ಮೇಲೆ ಕೈ ಇಟ್ಟನು ಅಂತ ಹೇಳಿ ಅಲ್ಲಿ ಬರ್ದದೆ ನೋಡ್ರಿ. ಆಮೇಲೆ ಅಂದ್ರೆ ಪೌಲನು ಅವರ ಮನೆಯಲ್ಲಿದ್ದದ್ದು ಅವನಿಗೆ ದೊಡ್ಡ ಒಂದು ಆಶೀರ್ವಾದವಾಗಿ ಪರಿಣಮಿಸಿತು. ಪೌಲನು ಅವನ ಸಲುವಾಗಿ ಪ್ರಾರ್ಥನೆ ಮಾಡಿದ ಅವರ ತಂದೆ ಸಲುವಾಗಿ, ಅವನ ಮೇಲೆ ಕೈ ಇಟ್ಟ, ಆಗ ಅವನು ಸ್ವಸ್ಥನಾದ ಅಂತ. ಈ ಬಿಕೇಮ್ ಆಲ್ ರೈಟ್. ಯಾಕಂದ್ರೆ ದ್ವೀಪ ಅಂತಂದ್ರೆ ನಿಮ್ಗೆ ಗೊತ್ತದೆ, ಮೆಡಿಕಲ್ ಫೆಸಿಲಿಟೀಸ್ ಆರ್ ವೆರಿ ರೇರ್ ಎಂಬುದು. ಯಾಕಂದ್ರೆ ಸುತ್ತಲೆಲ್ಲ ಸಮುದ್ರ, ನಡುವಷ್ಟ ಭೂಮಿ, ಅದರಲ್ಲಷ್ಟೇ ಇರುವವರು ಇವರು. ಏನೇ ಸೀರಿಯಸ್ ಆದ್ರೆ ಅಲ್ಲಿ ಯಾರು ಹೇಳೋರು? ಜಸ್ಟ್ ಒಂದು ಕಣ್ಮುಂದ್ ತೆಗೆದುಕೊಂಡು ಬರ್ರಿ ಈ ಚಿತ್ರ. ಅಂಥ ಒಂದು ಸಂದರ್ಭದಲ್ಲಿ ದೇವರು ಪೌಲನನ್ನ ಆ ಒಂದು ದ್ವೀಪಕ್ಕೆ ಕರ್ಕೊಂಡು ಹೋಗಿ ಯಾವ್ಯಾವ ರೀತಿಯಲ್ಲಿ ತನ್ನ ಕೆಲಸ ಮಾಡಿಸ್ಕೊಳ್ತಾನೆ ಎಂಬುದನ್ನ ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಪೌಲನು ತನಗೆ ಸಿಕ್ಕಂತ ಒಂದೊಂದು ಸಂದರ್ಭವನ್ನ ವೇಸ್ಟ್ ಮಾಡ್ತಿರ್ಲಿಲ್ಲ ಎಂಬುದನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಮತ್ತು ಇದನ್ನ ಮಾಡೇ ಬಿಟ್ಟ. ಅವನೀಗ ತೋರಿಸೇ ಬಿಟ್ಟ, ಏನಂತ ಹೇಳಿ ನಾನು ವೇಸ್ಟ್ ಮಾಡುದಿಲ್ಲ. ಅವನ ಸಲುವಾಗಿ ಪ್ರಾರ್ಥನೆ ಮಾಡ್ದ, ಆಮೇಲೆ ಕೈ ಇಟ್ಟ, ಆಗ ಅವನಿಗೆ ಸ್ವಸ್ಥನಾದ. ಆಗ ಅವನಿಗೆ ಇದನ್ನ ಅವನ ಮನೆಯಲ್ಲಿ, ಪೊಪ್ಲಿಯನ ಮನೆಯಲ್ಲಿ ಇದಾಯ್ತು ಅಂದ್ಕೊಳ್ಳಿ ಬಹಳಷ್ಟು ಜನರಿಗೆ ಖುಷಿ ಆಯ್ತು. ಅವರಿಗೂ ಮನೆಯವರಿಗೂ ಖುಷಿ ಆಯ್ತು, ಆಮೇಲೆ ಅಲ್ಲಿದ್ದಂತ ದ್ವೀಪದ ಜನರಿಗೂ ಸಹ ಬಹಳಷ್ಟು ಸಂತೋಷ ಉಂಟಾಯ್ತು ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. ಆಗ ಅವ್ರೇನ್ ಮಾಡ್ಬಿಟ್ರ ಅಂತಂದ್ರೆ ಬೇರೆ ಬೇರೆ ರೋಗಿಗಳನ್ನ ತಂದ್ಬಿಟ್ರಂತ. ಅವರು ಕೇವಲ ಪೊಪ್ಲಿಯನ ತಂದೆ ಆರಾಮಾದ ಅಂತ ಹೇಳಿ ಅಷ್ಟಕ್ಕೆ ಬಿಡ್ಲಿಲ್ಲ. ಇಂಥ ಅನೇಕ ಕೇಸ್ಗಳಲ್ಲಿದ್ದು, there were so many people suffering from different kinds of diseases. ಅವರನ್ನೆಲ್ಲ ಅವ್ರು ತೆಗೆದುಕೊಂಡು ಬಂದ್ಬಿಟ್ರಲ್ಲ. ಯಾರ ಕಡೆಗೆ? ಪೌಲನ ಕಡೆ. ಅವನು ಪ್ರಾರ್ಥನೆ ಮಾಡ್ತಾನೆ, ಜೀವವುಳ್ಳ ದೇವರ ಕಡೆಗೆ ಪ್ರಾರ್ಥನೆ ಮಾಡ್ತಾನೆ, ಮತ್ತು ದೇವರು ಅವನ ಪ್ರಾರ್ಥನೆ ಕೇಳ್ತಾನೆ ಮತ್ತು ಅದಕ್ಕೆ ಸ್ವಸ್ಥತೆಯನ್ನು ಕೊಡ್ತಾನೆ ಎಂಬಂತ ಒಂದು ನಂಬಿಕೆ. ನೋಡ್ರಿ ಯಾವ ರೀತಿಯಾಗಿ ದೇವರು ತನ್ನ ಕೆಲಸವನ್ನ ನಡೆಸ್ತಾನೆ. ನಂಬಿಕೆಗೆ ಜನ ಬರ್ಬೇಕಾದ್ರೆ ಎಷ್ಟು ವಿಷಯಗಳ ಅವಶ್ಯಕತೆ ಇದೆ. ಪೊಪ್ಲಿಯನ ತಂದೆಯ ಮೂಲಕವಾಗಿ ಜನರಲ್ಲಿ ಒಂದು ನಂಬಿಕೆ. ಪೌಲನು ಮಾಡುವಂತ ಪ್ರಾರ್ಥನೆಯನ್ನ ದೇವರು ಕೇಳ್ತಾನೆ, ಸ್ವಸ್ಥತೆಯನ್ನು ಕೊಡ್ತಾನೆ. ಆದ ಕಾರಣ ನಾವು ನಮ್ಮ ಜನರನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಬೇರೆ ಬೇರೆ ರೋಗಿಗಳನ್ನ ಪೌಲನ ಬಳಿಗೆ ತಂದಾಗ ಪೌಲನು ದೇವರಿಗೆ ಪ್ರಾರ್ಥನೆ ಮಾಡಿ ಅವರೆಲ್ಲರೂ ಸ್ವಸ್ಥರಾದರು. ಅಂದ್ರೆ ದೇವರು
ಪ್ರಾರ್ಥನೆಯನ್ನ ಕೇಳಿ ಅಲ್ಲಿ ಸ್ವಸ್ಥತೆಯನ್ನು ಕೊಟ್ಟನು. ಆ ದ್ವೀಪದ ಮೇಲೆ ಒಂದು ದೊಡ್ಡ ಒಂದು ಪ್ರಭಾವ, ಒಂದು ಒಳ್ಳೆಯ ಒಂದು ಪ್ರಭಾವ ಅಲ್ಲಿ ನಮಗೆ ಕಂಡು ಬರ್ತದೆ. ಸ್ವಾರ್ಥಿ ಒಂದು ಪ್ರಭಾವ. ಪೌಲ ಡೆಫಿನೆಟ್ಲಿ ಹೇಳಿರ್ಬೇಕು, ಅದನ್ನ ಬರ್ದಿಲ್ಲ. ಆದ್ರೆ ಡೆಫಿನೆಟ್ಲಿ ಪೌಲನ್ ಹೇಳಿರ್ಬೇಕು, ವಾಸಿ ಮಾಡುವವನು ನಾನಲ್ಲ, ಆದ್ರೆ ಅದನ್ನ ಕರ್ತನಾದ ಯೇಸು ಕ್ರಿಸ್ತರೇ ಮಾಡಿದ್ದಾರೆ. ಆದ ಕಾರಣ ಅವರನ್ನು ನಂಬಿರಿ, ನೀವು ಯೇಸು ಸ್ವಾಮಿ ನಂಬಿ ರಕ್ಷಣೆ ಹೊಂದಿರಿ ಎಂಬುದಾಗಿ ಹೇಳಿರ್ಲೇಬೇಕು ಅಂತ ನನಗೆ ಖಾತ್ರಿ ಇದೆ. ಸುಮ್ನೆ ಅವನು ಸ್ವಸ್ಥ ಮಾಡಿ ಬಿಟ್ಟ ಅಂತ ಹೇಳಿ ನನಗೇನು ಅನ್ಸುದಿಲ್ಲ. ಬಿಕಾಸ್ ಹಿ ವಾಸ್ ಅ ಮ್ಯಾನ್ ಆಫ್ ಏನು ಕನ್ವಿಕ್ಷನ್. ಅವನು ಒಂದು ಅರಿವಿಕೆಯ ಒಬ್ಬ ವ್ಯಕ್ತಿ ಆಗಿದ್ದ. ಆದ ಕಾರಣ ಆತನ ಪತ್ರಗಳನ್ನು ನೀವು ಓದ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಆತನು ತನ್ನ ಕನ್ವಿಕ್ಷನ್ ಗಳನ್ನು ಹೇಳ್ತಾ ಹೋಗ್ತಾನೆ. ಆದ ಕಾರಣ ಅಲ್ಲಿ ಪೌಲನು ಆ ಒಂದು ಸಂದರ್ಭದ ಉಪಯೋಗ ಮಾಡಿಕೊಂಡು ಸ್ವಾರ್ಥಿಯ ಸೇವೆಯನ್ನು ಖಂಡಿತವಾಗಿ ಮಾಡಲಿಕ್ಕೆ ಸಾಕು ಅಂತ ಹೇಳಿ ನಮಗ ಒಂದು ಭರವಸೆ ನಮಗ ಅಲ್ಲಿ ಸಿಗ್ತದೆ. ಆಗ ಅವ್ರೇನ್ ಮಾಡಿದ್ರು, ವಚನ 10ಕ್ಕೆ ನೀವು ಬರುವಾಗ, ಪೀಪಲ್ ವೇರ್ ಸೋ ಗ್ರೇಟ್ಫುಲ್ ನಾವು. ಈಗ ಮೊದಲಿಗೆ ನೋಡ್ರಿ, ಈಗ ಎಷ್ಟೋ ದಿವಸಗಳು, ತಿಂಗಳುಗಳು ಅವರು ಬಹಳ ತೊಂದರೆಯಲ್ಲಿ ಅನುಭವಿಸಿ ಈಗ ಬಂದು ದ್ವೀಪವನ್ನು ಮುಟ್ಟಿದಾಗ ದೇವರ ಮಹತ್ ಕಾರ್ಯದ ಮೂಲಕವಾಗಿ ಜನರು ಸ್ವಸ್ಥರಾದಾಗ ಜನರಲ್ಲಿ ಒಂದು ಕೃತಜ್ಞತೆ ಹುಡುತೀಗ. ದೇ ಆರ್ ಬಿಕಮ್ ಗ್ರೇಟ್ಫುಲ್ ಟು ಹಿಮ್. ಪೌಲನ ಬಗ್ಗೆ ಬಹಳಷ್ಟು ಒಂದು ಕೃತಜ್ಞತೆಯನ್ನ ವ್ಯಕ್ತಪಡಿಸುವುದಕ್ಕಾಗಿ ಅವ್ರೇನ್ ಮಾಡ್ಬಿಟ್ರು ಅಂತಂದ್ರೆ, ಅವಶ್ಯಕವಾದಂತಹ ವಸ್ತುಗಳನ್ನ ತಂದ್ರು, ಕಾಣಿಕೆಗಳನ್ನು ತೆಗೆದುಕೊಂಡು ಬಂದ್ರು. ಈಗ ಪೌಲನು ಹೋಗ್ತಾ ಇರುವಾಗ ಬಹಳಷ್ಟು ಸರಕು ಸಾಮಗ್ರಿಗಳು ಅವನಿಗೆ ಕೊಡಲ್ಪಟ್ಟಿವೆ ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಸೊ ಗಾಡ್ ಪ್ರೊವೈಡ್ಸ್ ದ ನೀಡ್ಸ್ ಆಫ್ ಹಿಸ್ ಪೀಪಲ್. ದೇವರು ತನ್ನ ಜನರ, ತನ್ನ ಸೇವಕರ ಅವಶ್ಯಕತೆಗಳನ್ನ ಖಂಡಿತವಾಗಿ ಪೂರೈಸ್ತಾನೆ ಅನ್ನುವುದಕ್ಕಾಗಿ ಇದೊಂದು ಒಳ್ಳೆಯ ಸಾಕ್ಷಿ. ಯಾಕಂದ್ರೆ ಅವ್ರ ಹತ್ರ ಏನೂ ಇರ್ಲಿಲ್ಲ, ಎಲ್ಲ ಕಳ್ಕೊಂಡಿದ್ರು. ಅವ್ರು ಇದ್ದದನ್ನೆಲ್ಲ ಸಮುದ್ರದಲ್ಲಿ ಹಾಕಿದ್ರು ಅವ್ರು. ಅಂತ ಒಂದು ಸ್ಥಿತಿಯನ್ನ ನೀವು ನೋಡಿದ್ದೀರಿ 27ನೇ ಅಧ್ಯಾಯದಲ್ಲಿ. ಈಗ 28ನೇ ಅಧ್ಯಾಯಕ್ಕೆ ಬರುವಾಗ ಗಾಡ್ ಇಸ್ ರಿಪ್ಲೆನಿಶಿಂಗ್ ದೆಮ್. ಅಂದ್ರೆ ಏನ್ ಕಳ್ಕೊಂಡಿದ್ದೀರಿ ಅದನ್ನ ನಾನು ಕೊಡ್ತೇನೆ, ಯಾಕೆ ನೀವು ವಿಚಾರ ಮಾಡ್ತೀರಿ? ನನ್ನ ಸೇವೆ ಮಾಡುವಂತವರಿಗೆ ನಾನು ಯಾವ ಕೊರತೆ ಮಾಡೋದಿಲ್ಲ ಎನ್ನುವಂತ ದೇವರ ಮಾತನ್ನ ಇಲ್ಲಿ ನಾವು ನೆರವೇರಿಸಿದ್ದು ನಮ್ಗೆ ಕಂಡು ಬರ್ತದೆ. ಹೀಗೆ ಒಂದು ಒಳ್ಳೆಯ ಕೆಲಸಕ್ಕೆ ಖಂಡಿತವಾಗಿ ಪ್ರತಿಫಲ ಉಂಟು ಎಂಬುದು ಇಲ್ಲಿ ನಮಗೆ ತಿಳಿದು ಬರುವಂತಹ ಒಂದು ಸತ್ಯ. ಆದರೆ ಆ ಫಲ ನಮಗೆ ಸಿಗಲಿ ಅಂತ ಹೇಳಿ ನಾವು ಮಾಡಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಸಿಗಲಿ ಅಂತ ಹೇಳಿ ನಾವು ಮಾಡುವುದು ತಪ್ಪು. ಆದ್ರೆ ನಾವು ಮಾಡ್ತಾ ಹೋಗಬೇಕಾದದ್ದು ನಮ್ಮ ಕರ್ತವ್ಯ. ದಟ್ ಈಸ್ ಅವರ್ ಡ್ಯೂಟಿ, ದಟ್ ವಿ ಹ್ಯಾವ್ ಟು ಡೂ ಇಟ್. ಪೌಲ ಇದನ್ನೇ ನೆನ್ಸಿರ್ಲಿಲ್ಲ. ಏನಂತ ಹೇಳಿ, ಇವೆಲ್ಲಾ ಜನ ಬರ್ತಾರೆ, ನನ್ಗೆ ಕಾಣಿಕೆ ಕೊಡ್ತಾರೆ, ನನ್ಗೆ ಸಾಮಗ್ರಿ ಸಿಗ್ತದೆ ಅಂತ ಹೇಳಿ ಅವನು ಎಂದಿಗೂ ಎನ್ಸಿರ್ಲಿಲ್ಲ ಅನಿಸ್ತದ. ಆದರೆ ಅವನು ಮಾಡಿದಂತ ಕೆಲಸಕ್ಕೆ ದೇವರು ಪ್ರತಿಫಲವಾಗಿ ಅದನ್ನ ಕೊಟ್ಟ ಎಂಬುದು ನಮಗಲ್ಲಿ ತಿಳಿದು ಬರುವಂತಹ ಒಂದು ಸತ್ಯ. ಆದ ಕಾರಣ ನಾವು ಯಾವಾಗ್ಲೂ ಜನರಿಗೆ ಒಳ್ಳೇದನ್ನೇ ಮಾಡೋಣ. ನಮ್ಮವರಾಗ್ಲಿ ಅಥವಾ ನಮ್ಮವರು ಅಲ್ಲದೆ ಇರಲಿ, ಅಂದ್ರೆ ಕ್ರೈಸ್ತರಾಗ್ಲಿ ಅಕ್ರೈಸ್ತರಾಗ್ಲಿ, ಅವರಿಗಾಗಿ ನಾವು ಏನ್ ಮಾಡ್ಬೇಕಾದದ್ದು, ನಾವು ಅವರಿಗೋಸ್ಕರವಾಗಿ ಒಳ್ಳೆಯದನ್ನೇ ಮಾಡಬೇಕಾದದ್ದು ಅವಶ್ಯ. ಆದ ಕಾರಣ ಪೌಲನು ತನ್ನ ಪತ್ರದಲ್ಲಿ ಮುಂದೆ ಬರೀತಾನೆ, ಒಳ್ಳೆಯದನ್ನೇ ಮಾಡ್ರಿ, ಮಾಡೋದನ್ನ ಗಟ್ಟಿಯಾಗಿ ಹಿಡ್ಕೊಳ್ರಿ, ಮಾಡ್ತಾ ಹೋಗ್ರಿ ಎಂಬುದಾಗಿ ಪೌಲನು ತನ್ನ ಪತ್ರಗಳಲ್ಲಿ ಅದರ ಬಗ್ಗೆ ವಿಶೇಷವಾಗಿ ನಮೂದಿಸ್ತಾನೆ. ಆದ ಕಾರಣ ಒಳ್ಳೆಯದನ್ನ ಮಾಡುವಂಥದ್ದು ನಮ್ಮ ಮೇಲೆ ಇರುವಂತಹ ಒಂದು ಜವಾಬ್ದಾರಿ ಮತ್ತು ಅದರ ಒಂದು ಕರ್ತವ್ಯ. ಅದನ್ನ ನಾವು ಮಾಡಲೇಬೇಕು. ಫಲಾಪೇಕ್ಷೆ ಇಲ್ಲದೆ ಅದನ್ನ ನಾವು ಮಾಡಬೇಕು ಎಂಬುದನ್ನ ನಾವು ಇಲ್ಲಿ ಕಾಣ್ತೀವಿ. ಮುಂದೆ 11ನೇ ವಚನಕ್ಕೆ ಬರುವಾಗ ಅಲ್ಲಿ ಅಲೆಕ್ಸಾಂದ್ರಿಯಾದಿಂದ ಒಂದು ಹಡಗು ಬಂತು. ಯಾಕಂದ್ರೆ ಇವೆಲ್ಲ ಸೀಸನ್ ನೀವು ನೋಡಿದ್ರಿ, ಈಗ ಏನೇನಾಯ್ತು, ಚಳಿಗಾಲ ಒಂದು 3 ತಿಂಗಳು ಹೋಯ್ತು, ಈಗಾಗಲೇ 3 ತಿಂಗಳು ಕಳೆದು ಬಿಟ್ಟಾಗ. ಆಮೇಲೆ ಈಗ ಅವರು ಆ ಸ್ಥಳ ಬಿಟ್ಟು ಈಗ ರೋಮ್ ಕಡೆಗೆ ಹೋಗ್ಬೇಕು. ಬಿಕಾಸ್ ದೇರ್ ಡೆಸ್ಟಿನೇಷನ್ ಇಸ್ ರೋಮ್. ಮುಟ್ಟಬೇಕಾದಂತ ಸ್ಥಳ ಯಾವ್ದಂತಂದ್ರೆ ರೋಮ್. ಅದಕ್ಕೋಸ್ಕರವಾಗಿ ಅವ್ರ ಪ್ರಯಾಣ ಈಗ ಮುಂದುವರಿಸಬೇಕಾಗಿತ್ತು. ಆದ್ರೆ ಹಡಗುಗಳು ಬೇಕಲ್ಲ. ಈಗ ಅಲೆಕ್ಸಾಂದ್ರಿಯಾದಿಂದ ಹಡಗುಗಳು ಬರ್ತಾ ಇದ್ವು. ಅಂದ್ರೆ ಈಜಿಪ್ಟ್, ಅಲೆಕ್ಸಾಂಡ್ರಿಯಾ ವಾಸ್ ದ ಕ್ಯಾಪಿಟಲ್ ಆಫ್ ಈಜಿಪ್ಟ್ ಅಟ್ ದಟ್ ಟೈಮ್. ಆಗ ಅಲೆಕ್ಸಾಂದ್ರಿಯಾದಿಂದ ಹಡಗುಗಳು ಬರ್ತಿದ್ವು ಎಂಬುದಾಗಿ ನಾವು ಈಗಾಗಲೇ ನೋಡಿದ್ದೇವೆ. ಅವು ಏನ್ ಮಾಡ್ತಿದ್ವು ಅಂತಂದ್ರೆ, ಅಲ್ಲಿದ್ದಂತ ಧಾನ್ಯ ಮತ್ತು ಇತರ ವಸ್ತುಗಳನ್ನು ತೆಗೆದುಕೊಂಡು ರೋಮಕ್ಕೆ ಬರ್ತಾ ಇದ್ರು ಎಂಬುದು ಅಲ್ಲಿನ ಒಂದು ದಟ್ ವಾಸ್ ದ ರೂಟೀನ್ ಎಂಬುದಾಗಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಒಂದು ಹಡಗು ಬಂತು ಎಲ್ಲಿಂದ, ಅಲೆಕ್ಸಾಂದ್ರಿಯಾದಿಂದ.
ಎಲ್ಲಿ ಹೊರಟಿತ್ತು? ರೋಮ್ ಶಹರಕ್ಕೆ. ಈಗ ನಾವು 27ನೇ ಅಧ್ಯಾಯದಲ್ಲಿ ನೋಡಿದಂತ ಹಡಗು ಸಹ ಅದೇ ಆಗಿತ್ತಂತಂದ್ರೆ ಅಲೆಕ್ಸಾಂಡ್ರಿಯಾದಿಂದ ರೋಮಕ್ಕೆ ಬರುವಂತ ಹಡಗಾಗಿತ್ತು. ಆದ್ರೆ ಅದು ಇಲ್ಲೀಗ, ಬಿಕಾಸ್ ಇಟ್ ಇಸ್ ರೆಕ್. ಅದು ಈಗಾಗಲೇ ಅದು ಒಡೆದು ಮುರಿದು ಹೋಗಿದೆ. ಅದು ಆದ ಕಾರಣ ಅವ್ರು ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ ಕಾರಣ ಅವ್ರ ಆ ದ್ವೀಪದ ಮೇಲೆ ಉಳ್ಕೊಂಡ್ರು. ಆದ ಕಾರಣ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ದೇವ್ರು ವೇಟಿಂಗ್ ಫಾರ್ ಎನದರ್ ಶಿಪ್ ವಿಚ್ ವಾಸ್ ಡೆಸ್ಟಿನ್ಡ್ ಫಾರ್ ರೋಮ್. ಆಗ ಬಂತದ್ದು ಹಡಗ್ ಬಂದ ಕೂಡಲೇ ಅವ್ರೇನ್ ಮಾಡಿದ್ರು ಅಂತಂದ್ರೆ ಹೋಗೋಣ, ನಮ್ಮ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅವರು ಅಲೆಕ್ಸಾಂದ್ರಿಯಾದಿಂದ ಬಂದಂತ ಮತ್ತೊಂದು ಹಡಗಿನಲ್ಲಿ ಹತ್ತಿದ್ರು. ರೋಮದ ಕಾಡಿಗೆ ಪ್ರಯಾಣ ಬೆಳೆಸಿದ್ರು ಅಂತ ಹೇಳಿ ನಮಗ 11ರಿಂದ ಮುಂದೆ ಬರ್ತಂತ ವಚನಗಳು ತಿಳಿಸ್ತವೆ. ಆಗ ಚಳಿಗಾಲ ಸಹ ತೀರಿ ಹೋಗಿತ್ತು. ದ ವೆದರ್ ವಾಸ್ ಗುಡ್. ಯಾಕಂದ್ರೆ ಎವ್ರಿಥಿಂಗ್ ವಾಸ್ ಡಿಪೆಂಡೆಂಟ್ ಅಪಾನ್ ವೆದರ್ ಓನ್ಲಿ. ಯಾಕಂದ್ರೆ ಹೈ ಹಡಗುಗಳಿದ್ದವು ಎಲ್ಲ ಆಗಿನ ಕಾಲದಲ್ಲಿ. ಹೈ ಹಡಗುಗಳು ಯಾವಾಗಲೂ ಹವೆ ಮೇಲೆ ನಡೀತಾ ಇದ್ವು. ಅಂದ್ರೆ ಯಾವ ರೀತಿಯಾಗಿ ಗಾಳಿ ಬೀಸ್ತದೆ ಆ ರೀತಿಯಾಗಿ ಹೋಗ್ತಾ ಇತ್ತು. ಈ ರೀತಿಯಾಗಿ ಅವರ ಪ್ರಯಾಣ ಈಗ ಆರಂಭವಾಯಿತು. ಮಧ್ಯೆ ಒಂದು ಸ್ಥಳ ಯಾವುದು? ಮೆಲಿತೆ ದ್ವೀಪದಿಂದ ಪ್ರಯಾಣ ಮುಂದರಿಸಿದಾಗ ಸುರ್ಕೋಸ್ ಎಂಬಂತಹ ಒಂದು ಸ್ಥಳಕ್ಕೆ ಅವರು ಬರ್ತಾರೆ. ಅಲ್ಲಿ ಅವರು 3 ದಿವಸ ನಿಲ್ತಾರೆ. ದೇ ಹಾಲ್ಟೆಡ್ ದೇರ್ ಫಾರ್ 3 days ಅಂತ ಹೇಳಿ. ಆಗಿನ ಕಾಲ ಹಂಗೆ ಇತ್ತು. ಪ್ರಯಾಣ ಅಂದ್ರೆ ನಾನ್ ಸ್ಟಾಪ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ದೇರ್ ವರ್ ಸೋ ಮೆನಿ ಫ್ಯಾಕ್ಟರ್ಸ್ ಕಂಟ್ರೋಲಿಂಗ್ ದೇರ್ ವಾಯೇಜ್. ಈ ಸಮುದ್ರ ಪ್ರಯಾಣ ಮಾಡುವಂತದ್ದು ಈಗಿನ ಕಾಲದಲ್ಲಿ ಇದ್ದಂಗಿಲ್ಲ. ಈಗಿನ ಕಾಲದಲ್ಲಿ ನಾವೇನ್ ಮಾಡ್ತೇವೆ, ನಾನ್ ಸ್ಟಾಪ್ ಆದಷ್ಟು ಬೇಗನೆ ಹೋಗಿ ಮುಟ್ಬೇಕು ಎನ್ನುವಂತಹ ಒಂದು ಗುರಿ ನಮ್ದಿರ್ತದೆ. ಆದ ಕಾರಣ ನಾವು ಯಾವಾಗ್ಲೂ ವರ್ಕೌಟ್ ಮಾಡ್ತಿರ್ತೇವೆ. ಹೀಗೆ ಹೋದ್ರೆ ಹೇಗಾಗ್ತದೆ, ಯಾವ ರೀತಿಯಿಂದ ಹೋದ್ರೆ ಬೇಗ ಮುಟ್ತೇವೆ ಎನ್ನುವಂತ ಎಲ್ಲಾ ವಿಚಾರಗಳು ನಮ್ಗೆ ಈಗ ನಾವು ಮಾಡ್ತೇವೆ. ಆದ್ರೆ ಆಗಿನ ಕಾಲದಲ್ಲಿ ದೇರ್ ವಾಸ್ ನೋ ಆಪ್ಷನ್, ಬಿಕಾಸ್ ಸಮುದ್ರ ಪ್ರಯಾಣ ಒಂದೇ ಆಗಿನ ಕಾಲದಲ್ಲಿ ಇದ್ದದ್ದು. ಆದ ಕಾರಣ ಅವರು ಹೇಗೆ ಸಮಯ ಬರ್ತದೆ, ಹೇಗೆ ಸಂದರ್ಭ ಬರ್ತದೆ, ಹೇಗೆ ಸನ್ನಿವೇಶ ಬರ್ತದೆ, ಹಾಗೆ ಸ್ವಲ್ಪ ಆಲ್ಟರ್ ಮಾಡ್ಕೊಂತ ಹೋಗ್ತಿದ್ರು. ಈ 3 ದಿವಸ ನಿಂತ್ರಂತಲ್ಲಿ ಅವರು, ಎಲ್ಲಿ? ಸುರ್ಕೋಸ್ದಲ್ಲಿ. ಆಮೇಲೆ ಮುಂದೆ ಅವರು ಎಲ್ಲಿ ಬಂದ್ರಂತಂದ್ರೆ ರೇಗಿಯ ಎಂಬಂತ ಸ್ಥಳಕ್ಕೆ ಬಂದ್ರು. ಸುರ್ಕೋಸ್ದಿಂದ ರೇಗಿಯ ಎಂಬಂತ ಸ್ಥಳ ಬಂದ್ರು. ಅಲ್ಲಿ ಒಳ್ಳೆಯ ಗಾಳಿ, ಅಂದ್ರೆ ಗಾಳಿ ಒಂದು ಅವರ ಪರವಾಗಿತ್ತು. ಅಂದ್ರೆ ಅದು ಇಟ್ ವಾಸ್ ಅದು ಬೀಸುವಂತಹ ದಿಕ್ಕೇನಿತ್ತಂತಂದ್ರೆ ಅವ್ರು ಹಡಗು ಹೋಗುವಂತಹ ಒಂದು ದಿಕ್ಕಿನಲ್ಲಿ ಅದು ಗಾಳಿ ಬೀಸ್ತಾ ಇತ್ತು. ಆದ ಕಾರಣ ಅವ್ರಿಗೆ ಬಹಳಷ್ಟು ಫೇವರೇಬಲ್ ವೆದರ್ ಆಗಿತ್ತು ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಸುಖ ಪ್ರಯಾಣ. ಗಾಳಿ ಯಾವ ರೀತಿಯಾಗಿ ಅವ್ರು ಹೋಗೋ ದಿಶೆಯಲ್ಲಿ ಬಂದ್ರೆ ಅವ್ರಿಗೆ ಯಾವಾಗಲೂ ಸುಖ ಪ್ರಯಾಣ, ಒಳ್ಳೆಯ ಒಂದು ಸಂದರ್ಭ ಅಲ್ಲಿ ಅವರು ಅನುಭವಿಸ್ತಾ ಇದ್ರು. ಮುಂದೆ ಅವರು ಪೊತಿಯೋಲ ಎಂಬಂತಹ ಒಂದು ಮತ್ತೊಂದು ಸ್ಥಳ ನೋಡ್ರಿ. ಸುರ್ಕೋಸ್ ಆಯ್ತು, ಆಮೇಲೆ ಎರಡನೇದಾಗಿ ನಾವು ನೋಡಿದಂತಹ ಒಂದು ಸ್ಥಳ ರೇಗಿಯ ಆಯ್ತು. ಈಗ 3ನೇ ಸ್ಥಳ ಯಾವ್ದಂತಂದ್ರೆ ಪೊತಿಯೋಲ್. ಇವೆಲ್ಲ ಸ್ಥಳ ಬರ್ದೇವೆ 28ನೇ ಅಧ್ಯಾಯದಲ್ಲಿ ನೀವು ಹೋದ್ರಿ. 11ರಿಂದ ಮುಂದೆ ಬರ್ತಕ್ಕಂಥ ವಚನಗಳಲ್ಲಿ ಈ ಎಲ್ಲಾ ಹೆಸರುಗಳಿವೆ. ಅದ್ಕೊಂಡು ಜಸ್ಟ್ ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೆ. ಆ ಸ್ಥಳ ಪೊತಿಯೋಲಕ್ಕೆ ಬಂತು. ಆಮೇಲೆ ಏನಾಯ್ತಂತಾರೆ ಮತ್ತೆ ಅಲ್ಲಿ 7 ದಿವಸ ಹಾಲ್ಟ್. 3 ದಿವಸ ಹಾಲ್ಟ್ ಆಯ್ತು ಸುರ್ಕೋಸ್ದಿಂದ ಮುಂದೆ ಬಂದಾಗ. ಆಮೇಲೆ ಈಗ ಎಲ್ಲಿ ಬಂದ್ರು? ರೇಗೆ ದಾಟಿದ್ರು. ಆಮೇಲೆ ಪೊತಿಯೋಲಕ್ಕೆ ಬಂದ್ರು. ಅಲ್ಲಿ 7 ದಿವಸ ಹಾಲ್ಟ್. ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಕೆಲವು ಜನರು ಬರ್ತಾರೆ. ಅಲ್ಲಿ ಕೆಲವು ಜನರು ಅಲ್ಲಿ ಇರ್ತಾರೆ. ಅವ್ರು ಯಾರಾಗಿದ್ರ ಅಂತಂದ್ರೆ ಯಹೂದ್ಯರಾಗಿದ್ರು. ಅವರು ಪ್ರಯಾಣ ಮಾಡಿ ಅವರು ಎಲ್ಲಿ ಈಗ ಈ ಪೊತಿಯೋಲಕ್ಕೆ ಬಂದಂತ ಪೌಲನನ್ನ ಭೇಟಿಯಾಗುವುದಕ್ಕಾಗಿ ಅವ್ರೇನ್ ಮಾಡಿದ್ರು ಅಂತಂದ್ರೆ ಪೊತಿಯೋಲದಲ್ಲಿದ್ದಂತಹ ಪೌಲನ ಬಳಿಗೆ ಅವರು ಬಂದ್ರು. ಆಮೇಲೆ ಅವರೊಂದಿಗೆ ಅನ್ಯೋನ್ಯತೆಯನ್ನ ಪೌಲನು ಪಡೆದುಕೊಂಡನು 7 ದಿವಸಗಳ ಸಮಯದಲ್ಲಿ ಎಂಬುದಾಗಿ ಅಲ್ಲಿ ನಮಗ ಹೇಳಲಾಗಿದೆ. ಹೀಗೆ ಒಂದು ಅನ್ಯೋನ್ಯತೆ ಆಗಿನ ಕಾಲದಲ್ಲಿ ಬಹಳ ಮುಖ್ಯವಾಗಿತ್ತು. ಬಿಕಾಸ್ ಇಟ್ ವಾಸ್ ನಾಟ್ ಈಸಿ. ಒಬ್ಬರಿಗೊಬ್ರು ಭೇಟಿ ಆಗುವುದು ಮೇಲಿಂದ ಮೇಲೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಬಹಳ ದೂರ ದೂರ ಇರ್ತಾ ಇದ್ರು ಜನರು, ಮತ್ತು ಪ್ರಯಾಣ ಮಾಡುವುದು ಬಹಳ ಕಠಿಣಕರವಾಗಿತ್ತು. ಇಂಥ ಸಂದರ್ಭದಲ್ಲಿ ಅವರಿಗೆ ಇಂಥ ಒಂದು ಅವಕಾಶ ಸಿಕ್ಕರೆ ದೇ ವರ್ ವೆರಿ ಹ್ಯಾಪಿ, ದೇ ವರ್ ಪ್ಲೀಸ್ಡ್ ಟು ಮೀಟ್ ಪಾಲ್ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಇವ್ರು ಯಾರು ಅಂತ ಹೇಳಿ ನಮಗೊಂದು ಪ್ರಶ್ನೆ ಬರ್ತದೆ. 12ನೇ ವಚನ ನೀವು ನೋಡುವಾಗ ಅಲ್ಲಿ ಕೆಲವರು ಬಂದು ಪೌಲನನ್ನ ಭೇಟಿಯಾದ. ಹಾಗಾದ್ರೆ ಇವ್ರು ಯಾರಪ್ಪ? ಪೌಲನು ಅಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಸ್ವಾರ್ತೆ ಸಾರಲ್ಪಟ್ಟಿತೇನು ಅನ್ನುವಂತಹ ಒಂದು ಮಾತು ನಮಗೆ ಮುಂದೆ ಬರ್ತದೆ. ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯ. ಖಂಡಿತವಾಗಿ ಪೌಲನು ಅಲ್ಲಿ ಬಂದು ಸ್ವಾರ್ಥ ಸೇವೆ ಮಾಡುವುದಕ್ಕಿಂತ ಮುಂಚಿತವಾಗಿ
ಕೆಲವು ಜನರು ಅಲ್ಲಿ ರಕ್ಷಣೆ ಹೊಂದಿ ಅಲ್ಲಿ ಜೀವಿಸ್ತಾ ಇದ್ರು, ಇರ್ತಾ ಇದ್ರು ಎಂಬುದು ನಮಗ ತಿಳಿದು ಬರುವಂತಹ ಒಂದು ಅಂಶ. ಹೇಗೆ ತಿಳಿದು ಬಂತು? ಅದು ಅದಕ್ಕೂ ಸಹ ಉತ್ತರ ಇದೆ. ನೀವು ಪಂಚಾಶತ್ತಮ ದಿವಸದಲ್ಲಿ ಪೇತ್ರನು ಪ್ರಸಂಗ ಮಾಡಿದನು ಎಂಬ ವಿಚಾರ ನಾವು ಅಪೊಸ್ತಲರ ಕೃತ್ಯದ ಆರಂಭದಲ್ಲಿ ನೋಡಿದ್ದೇವೆ. 2-3ನೇ ಅಧ್ಯಾಯದಲ್ಲಿ ಅದನ್ನು ನೋಡಿದ್ದೇವೆ. ಅಲ್ಲಿ ಜನರು ಬೇರೆ ಬೇರೆ ಸ್ಥಳಗಳಿಂದ ಬಂದಿದ್ರು. ಕೇವಲ ಯೆರೂಸಲೇಮಿನವರಷ್ಟೇ ಅಲ್ಲ, ಬೇರೆ ಬೇರೆ ಸ್ಥಳಗಳಿಂದ ಜನರು ಬಂದು ಪಂಚಾಶತ್ತಮ ದಿವಸದಲ್ಲಿ ಅವರು ಅಲ್ಲಿ ಸೇರಿದ್ರು. ಜಾತ್ರೆಯ ಒಂದು ಸಂದರ್ಭದಲ್ಲಿ ಅವರು ಸೇರಿದ್ರು ಎಂಬುದಾಗಿ ನಿಮ್ಮೆಲ್ಲರಿಗೆ ತಿಳಿದಂತ ಮಾತು. ಆಗ ಪವಿತ್ರಾತ್ಮನು ಕಳಿಸಲ್ಪಟ್ಟಾಗ ಪೇತ್ರನು ಮಾಡಿದಂತಹ ಒಂದು ಸಣ್ಣ ಪ್ರಸಂಗದ ಮೂಲಕವಾಗಿ 3,000 ಜನರು ರಕ್ಷಣೆ ಹೊಂದ್ತಾರೆ, ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾರೆ. ಎಲ್ಲರಿಗೂ ಗೊತ್ತಿದ್ದಂತ ಮಾತು. ಆಮೇಲೆ ಅವ್ರೇನ್ ಮಾಡ್ಬಿಟ್ರು, ತಮ್ಮ ಸ್ಥಳಗಳಿಗೆ ಹೋಗ್ಬಿಟ್ರು. They did not stay in Jerusalem, but they went back to their own places. ಅವರಲ್ಲಿ ಕೆಲವರು ಈ ಒಂದು ಸ್ಥಳ ನಾನು ಹೇಳ್ದಲ್ಲ ನಿಮ್ಗೆ, ಪೊತಿಯೋಲ ಎಂಬಂತಹ ಸ್ಥಳದಲ್ಲಿಯೂ ಸಹ ಕೆಲವರು ಇದ್ರು ಅಂತ ಹೇಳಿ ನಮಗ ತಿಳಿದು ಬರುವಂತಹ ಒಂದು ಅಂಶ. ನೋಡ್ರಿ, ಯಾವ ರೀತಿಯಾಗಿ ಸುವಾರ್ತೆ ಒಂದೇ ಕಡೆಗೆ ಸಾರಲ್ಪಟ್ಟರು ಕೂಡ ಜನರು ಬೇರೆ ಬೇರೆ ಕಡೆಯಿಂದ ಬಂದವರು ಹಿಂತಿರುಗಿ ಹೋದಾಗ ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಉಳ್ಕೊಂಡಿದ್ರು. ಆ ಪೊತಿಯೋಲದಲ್ಲಿಯೂ ಸಹ ಕೆಲವರು ಇದ್ರು, ರಕ್ಷಣೆ ಹೊಂದಿದವರು, ದೀಕ್ಷಾಸ್ನಾನ ಮಾಡಿಸ್ಕೊಂಡು. ಅವರು ಬಂದು ಈಗ ಪೌಲನಿಗೆ ಭೇಟಿಯಾಗುವಂತಹ ಒಂದು ಒಳ್ಳೆಯ ಒಂದು ಸಂದರ್ಭ. ಇಟ್ಸ್ ವಾಟ್ ಎ ಬ್ಯೂಟಿಫುಲ್ ಒಕೇಶನ್ ಫಾರ್ ದೆಮ್ ಟು ಮೀಟ್ ದ ಅಪಾಸಲ್ ಪಾಲ್ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಅಲ್ಲಿ ಬಂದಂತಹ ಜನರು ಯಾರಾಗಿದ್ರು ಅಂತ ಹೇಳಿ ನಾನು ನಿಮಗೆ ಅದರ ಹಿನ್ನೆಲೆಯನ್ನು ಹೇಳಿದ್ದೇನೆ. ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್. ಇಲ್ದಿದ್ರೆ ನೀವು ಹಾಗೆ ಓದ್ಕೊಂತ ಹೋದ್ರೆ ಅವ್ರು ಯಾರು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಉಪಯೋಗ? ಅದ ಕಾರಣ ನೀವು ತಿಳ್ಕೊಳ್ರಿ. ಅದ ಕಾರಣ ಅಭ್ಯಾಸ ಮಾಡುವಂಥದ್ದು, ತಿಳ್ಕೊಳ್ಳುವಂಥದ್ದು, ನೆನಪಿಟ್ಕೊಳ್ಳುವಂಥದ್ದು, ನೋಟ್ ಮಾಡ್ಕೊಳ್ಳುವಂಥದ್ದು, ತಿರುಗಿ ಅದನ್ನ ಮೆಲುಕು ಹಾಕುವಂಥದ್ದು, ಇವೆಲ್ಲ ವಿಷಯಗಳು ಬೇಕು ನಮ್ಮ ಆತ್ಮೀಯ ಜೀವನದಲ್ಲಿ. 15ನೇ ವಚನಕ್ಕೆ ಬರುವಾಗ, ರೋಮದ ಆಗ್ನೇಯದಿಂದ ಸೌತ್ ಈಸ್ಟ್ ಆಗ್ನೇಯದಿಂದ 43 ಮೈಲು ಪ್ರಯಾಣ ಮಾಡಿ ಕೆಲವರು ಬಂದ್ರು. ಆಮೇಲೆ ಕೆಲವರು ಮತ್ತೊಂದು ಗುಂಪು 33 ಮೈಲ್ ಪ್ರಯಾಣ ಮಾಡಿ ಬಂದ್ರು. ಎಲ್ಲಿ? ರೋಮಕ್ಕೆ. ಯಾಕೆ ಬಂದ್ರು ಅವರು? ನೋಡ್ರಿ, ಒಬ್ರು 43 ಕಿಲೋಮೀಟರ್ ಮೈಲ್ ಪ್ರಯಾಣ ಮಾಡಿ ಬಂದಿದ್ದಾರೆ ಆಗ್ನೇಯದಿಂದ. ಮತ್ತೊಂದು ಗುಂಪು ಬಂದದೆ 33 ಮೈಲ್ ಪ್ರಯಾಣ ಮಾಡಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದ್ರೆ ಪೌಲನನ್ನ ಸ್ವಾಗತಿಸೋದಕ್ಕಾಗಿ ಬಂದಿದ್ದಾರೆ. ದೇ ಹ್ಯಾವ್ ಕಮ್ ಟು ವೆಲ್ಕಮ್ ಪಾಲ್. ಪಾಲ್ ವಾಸ್ ದ ಹೀರೋ. ಅವನು ಅಪೊಸ್ತಲನಾಗಿದ್ದ, ಒಬ್ಬ ನಾಯಕನಾಗಿದ್ದ. ಆದ ಕಾರಣ ಅವನ ಬಗ್ಗೆ ಅವರು ಬಹಳಷ್ಟು ಕೇಳಿದ್ರು. ಅವನ ಪತ್ರವನ್ನು ಸಹ ಓದಿದ್ರು. ಯಾಕಂದ್ರೆ ರೋಮಾಪುರದವ್ರಿಗೆ ಬರೆದ ಪತ್ರವನ್ನು ಆಲ್ರೆಡಿ ಬರ್ದಿದ್ದವನು. ಆ ರೋಮಾಪುರದವ್ರಿಗೆ ಬರೆದ ಪತ್ರವನ್ನು ಓದಿದಂತಹ ಜನರು ಸಹ ಅದರೊಳಗಿದ್ರು. ಸೊ ದೇ ವರ್ ಡಿಲೈಟೆಡ್ ಟು ಮೀಟ್ ಪಾಲ್ ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಅವ್ರು ದೇ ವರ್ ಸೋ ಮಚ್ ಆಂಕ್ಷಿಯಸ್, ಅಂದ್ರೆ ದೇ ವರ್ ಸೋ ಕ್ಯೂರಿಯಸ್ ಅಂದ್ರೆ, ಆಂಕ್ಷಿಯಸ್ ಅನ್ನೋದಕ್ಕಿಂತ ಬಹಳ ಕ್ಯೂರಿಯಸ್ ಆಗಿದ್ರು. ಅವರು ಹೋಗ್ಬೇಕು, ಈಗ ನಾವು ಪೌಲನಿಗೆ ಭೇಟಿ ಆಗ್ಬೇಕು, ಈಸ್ ಅ ಗ್ರೇಟ್ ಮ್ಯಾನ್ ಆಫ್ ಗಾಡ್ ಎಂಬಂತಹ ಒಂದು ಭಾವನೆ ಅವರಲ್ಲಿ ಇದ್ದ ಕಾರಣ ಅವರು ಅಷ್ಟು ದೂರ ಪ್ರಯಾಣ ಮಾಡಿ ಅವನನ್ನ ಬಂದು ಭೇಟಿ ಆಗ್ತಾರೆ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಪೌಲ ಅಲ್ಲಿ ರೋಮಕ್ಕೆ ಬಂದ ಕೂಡಲೇ ಎಲ್ಲಾ ಜನರು 43 ಮೈಲು 33 ಮೈಲು ಪ್ರಯಾಣ ಮಾಡಿ ಬಂದಂತ ಎಲ್ಲಾ ಈ ಸಹೋದರರನ್ನ, ಅವರು ತೋರಿಸಿದಂತ ಪ್ರೀತಿಯನ್ನ, ಒಂದು ಸನ್ಮಾನವನ್ನ, ಸ್ವಾಗತವನ್ನ ಆತನು ನೋಡಿದಾಗ ಅಲ್ಲಿ ಏನ್ ಬರ್ತದ ಅಂತಂದ್ರೆ, ಪೌಲ ಬಹಳಷ್ಟು ಧೈರ್ಯಗೊಂಡನು. ಹಿ ವಾಸ್ ಎನ್ಕರೇಜ್ಡ್ ಅಂಡ್ ಹಿ ವಾಸ್ ಆಲ್ಸೋ ಸ್ಟ್ರೆಂಗ್ಥನ್ಡ್ ಎಂಬುದಾಗಿ ನಮಗ ಅಲ್ಲಿ ತಿಳಿದು ಬರ್ತದೆ. ಅವನಿಗೆ ಕೊಟ್ಟಂತಹ ಒಂದು ಗೌರವ ಹೇಗಿತ್ತಂತಂದ್ರೆ, ಒಬ್ಬ ಸಾಮ್ರಾಟನಿಗೆ ಜನ ಬಂದು ಯಾವ ರೀತಿಯಾಗಿ ಗೌರವ ತೋರಿಸ್ತಾರೆ, ವೆಲ್ಕಮ್ ಮಾಡ್ತಾರೆ, ಆ ರೀತಿಯಾಗಿ ಅವರು ಮಾಡಿದ್ರು ಎಂಬುದಾಗಿ ನೀವು ನಿಮ್ಮ ಕಣ್ಣು ಮುಂದೆ ಇಟ್ಕೊಂಡಿರ್ಲಿ. ಪೌಲನನ್ನ ರೋಮ ಶಹರಕ್ಕೆ ಕರೆದುಕೊಂಡು ಹೋದಂತಹ ಒಂದು ವಿಧ ಅದು ಬಹಳ ವಿಶೇಷವಾಗಿತ್ತು ಮತ್ತು ಬಹಳ ಗೌರವಯುತವಾದಂತಹ ರೀತಿಯಲ್ಲಿ
ಪೌಲನಿಗೆ ಅಲ್ಲಿ ಸ್ವಾಗತ ಸಿಗ್ತದೆ. ವಾಸ್ ವೆಲ್ಕಮ್ಡ್ ಇನ್ ಎ ವೆರಿ ವಂಡರ್ಫುಲ್ ವೇ ಎಂಬುದಾಗಿ. ಮುಂದೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ದೇವರಿಗೆ ಆತನು ಸ್ತೋತ್ರ ಹೇಳ್ತಾನೆ. Paul was so happy. Paul was so encouraged. Paul was so strengthened in his life. ಆಗ ಆತನು ಮಾಡಿದಂತ ವಿಷಯ ಏನಂತಂದ್ರೆ ದೇವರಿಗೆ ಸ್ತೋತ್ರ ಸಲ್ಲಿಸಿದನು ಅಂತ ಹೇಳಿ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಎಷ್ಟು ಸ್ತೋತ್ರ ಸಲ್ಲಿಸ್ತೇವೆ? ದಟ್ ಈಸ್ ಅ ಕ್ವೆಶ್ಚನ್ ಮಾರ್ಕ್. ನಾವೇನ್ ಮಾಡ್ಬಿಡ್ತೇವೆ? ನಮಗೆ ಸಿಕ್ಕಂತ ಸ್ವಾಗತ, ನಮಗೆ ಸಿಕ್ಕಂತ ಆದರ, ನಮಗೆ ಸಿಕ್ಕಂತ ಸನ್ಮಾನ ನಾವು ಸ್ವೀಕರಿಸ್ತೇವೆ ಅದನ್ನ. ವಿ ಟ್ರೈ ಟು ಟೇಕ್ ಇಟ್. ದ ಕ್ರೆಡಿಟ್ ಗೋಸ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನಿಗೆ ಅದು ಸಲ್ಲಬೇಕಾದದ್ದನ್ನು ನೆನ್ಪಿಟ್ಕೊಳ್ರಿ. ಅದು ನಮ್ದಲ್ಲ. ವಿ ಆರ್ ಹಿಯರ್ ಆನ್ ದಿಸ್ ಅರ್ತ್ ಓನ್ಲಿ ಬಿಕಾಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತರಿದ್ದಾರೆ, ಆದ ಕಾರಣ ನಾವಿದ್ದೇವೆ. ಒಂದ್ ವೇಳೆ ಅವ್ರು ಇಲ್ಲ ನಮ್ಮ ಜೀವನದಲ್ಲಿ ಅಂತಂದ್ರೆ ನಮ್ಗೇನು ಬೆಲೆ ಇಲ್ಲ. ಯಾಕಂದ್ರೆ ನಮಗೆ ಇವತ್ತೇ ಮರಣ ಬಂದ್ರೆ ನಾವ್ ಎಲ್ಲಿ ಹೋಗ್ತೇವೆ? ನರಕಕ್ಕೆ ಹೋಗ್ತೇವೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತರು ನಮಗೆ ಯಾಕೆ ಅಷ್ಟು ಮುಖ್ಯಸ್ಥರಾಗಿದ್ದಾರೆ, ಮುಖ್ಯ ವ್ಯಕ್ತಿ ಆಗಿದ್ದಾರೆ ಅಂತಂದ್ರೆ ಅವ್ರು ನಮ್ಮ ರಕ್ಷಣೆ ಕೊಟ್ಟಿದ್ದಾರೆ. ರಕ್ಷಣೆ ಕೊಟ್ಟದ್ರಿಂದ ನಮಗೆ ಭವಿಷ್ಯದ ಅಂದ್ರೆ ಮುಂದಿನ ಜೀವಿತದ ಒಂದು ಚಿಂತೆ ನಮಗಿಲ್ಲ. ನಾವು ಈ ಲೋಕ ಇವತ್ತೇ ಬಿಡ್ಲಿ, ನಾವು ಯಾವಾಗ್ಲೂ ಸ್ವಾಮಿ ಬಳಿಗೆ ಹೋಗ್ಲಿಕ್ಕೆ ಹೋಗ್ತೇವೆ ಎಂಬ ಒಂದು ಭರವಸೆ ನಮಗೆ ಇದೆ, ನಿರೀಕ್ಷೆ ನಮಗಿದೆ ಎಂಬುದನ್ನ ನಾವು ತಿಳ್ಕೊಂಡು ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡುವವರಾಗಿರ್ಬೇಕು. ಆದ ಕಾರಣ ಪೌಲ ಹೇಳ್ತಾನೆ ತನ್ನ ಥೆಸಲೋನಿಕದವರು ಬರೆದ ಪತ್ರದಲ್ಲಿ, ಯಾವಾಗಲೂ ಆತನಿಗೆ ಸ್ತೋತ್ರ ಮಾಡ್ರಿ, ಎಡೆಬಿಡದೆ ಕೃತಜ್ಞತಾ ಸ್ತೋತ್ರ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಕೃತಜ್ಞತಾ ಸ್ತೋತ್ರ ಮಾಡ್ರಿ ಎಂಬುದಾಗಿ ಹೇಳ್ತಾನೆ. ಕಾರಣ ಏನಂತಂದ್ರೆ ಯೇಸು ಸ್ವಾಮಿಯಿಂದಲೇ ನಾವು ಇದ್ದೇವೆ. ನಾವು ಅಪೊಸ್ತಲರ ಕೃತ್ಯ ನಾವು 17ನೇ ಅಧ್ಯಾಯದಲ್ಲಿ ನೋಡ್ತೇವೆ ಅದನ್ನ. ವಿ ಲಿವ್, ವಿ ಮೂವ್ ಅಂಡ್ ವಿ ಹ್ಯಾವ್ ಅವರ್ ಬೀಯಿಂಗ್. ಅಂದ್ರೆ ನಾವು ಇದ್ದೇವೆ ಆತನ ಮೂಲಕವಾಗಿ ಎಂಬುದಾಗಿ ಅಲ್ಲಿ ಪೌಲನು ಒಂದು ಮಾತು ಹೇಳಿದ್ದನ್ನು ನೆನಪಿಗೆ ಬರ್ತದೆ. ಈ ರೀತಿಯಾಗಿ ಪೌಲನಿಗೆ ಒಂದು ದೊಡ್ಡ ಸಂಭ್ರಮದ ಒಂದು ಸ್ವಾಗತ ಸಿಕ್ತು. ಆಗ ಆತನು ದೇವರಿಗೆ ಸ್ತೋತ್ರ ಸಲ್ಲಿಸಿದ, ಧೈರ್ಯಗೊಂಡ, ಹುರುಪುಗೊಂಡ. ಆದ್ರೆ ದೇವರಿಗೆ ಮಾತ್ರ ಸ್ತೋತ್ರ ಮಾಡುವುದನ್ನ ಮರೆಯಲಿಲ್ಲ ಎಂಬುದನ್ನ ನಾವು ನೆನಪಿಟ್ಕೊಂಡು ಯಾವಾಗಲೂ ನಾವು ದೇವರಿಗೆ ಸ್ತೋತ್ರ ಹೇಳುವವರಾಗಿರೋಣ. ನಮ್ಮ ಪ್ರೇಸ್ ದ ಲಾರ್ಡ್ ಎನ್ನುವಂಥದ್ದು ಅದು ಕೇವಲ ನಮ್ಮ ಒಂದು ಏನಂತಾರೆ ಅದಕ್ಕೆ, ಇಟ್ ಶುಡ್ ನಾಟ್ ಬಿ, ಅದಕ್ಕೆ ಒಂದು ಉದ್ದೇಶ, ಗುರಿ ಇರಬೇಕಾದದ್ದು ಬಹಳ ಅವಶ್ಯ. ದೇವರ ನಾಮವನ್ನ ನಾವು ಯಾವಾಗ ತಗೊಳ್ತೇವೆ ಅದನ್ನ ನಾವು ಯಾವಾಗಲೂ ಅದರ ಹಿಂದೆ ಒಂದು ಗುರಿ ಇರಬೇಕು, ಉದ್ದೇಶ ಇರಬೇಕು. ಅದೇನಂತಂದ್ರೆ ದೇವರು ನಮಗೆ ಮಾಡಿದಂತಹ ಎಲ್ಲಾ ಒಳ್ಳೆ ವಿಷಯಗಳಿಗಾಗಿ ನಾವು ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಹೇಳುವಂತವರಾಗಿರ್ಬೇಕು. ಮುಂದೆ 16ನೇ ವಚನಕ್ಕೆ ಬರುವಾಗ, ಸಿಪಾಯಿಯೊಂದಿಗೆ ಖಾಸಗಿ ಮನೆಯಲ್ಲಿ ಇರುವಂತಹ ಅವಕಾಶ ಅವನಿಗೆ ಸಿಕ್ತು. ಅವನನ್ನ ಕರ್ಕೊಂಡ್ ಬಂದಾರ. ಈಗ ಎಲ್ಲಿ ಬಂದ್ಬಿಟ್ಟ? ಈಗ ರೋಮ್ ಶಹರಕ್ಕೆ ಬಂದ್ಬಿಟ್ಟ ಅವನು. ಆದ್ರೆ ಅವನಿಗೆ ಇನ್ನೂ ಅವ ಕೈದಿನೇ. ಯಾಕಂದ್ರೆ ಅವನು ವಿಚಾರಣೆ ಆಗ್ಬೇಕು, ಆಮೇಲೆ ಅವನು ಅಕ್ವಿಟ್ ಆಗ್ಬೇಕಂತಂದ್ರೆ ಅವನು ನಿರಪರಾಧಿ ಅಂತ ಹೇಳಿ ಯಾವಾಗ ಅವನು ಪ್ರೂವ್ ಆಗ್ತದೆ ಅವಾಗ ಅವನಿಗೆ ಅವನು ಮುಗೀತು. ಅಲ್ಲಿ ತನಕ ಅವನು ಏನಾಗಿದ್ದಾನಂತಂದ್ರೆ ಕೈದಿನೇ ಆಗಿರ್ತಾನೆ ಎಂಬುದಾಗಿ ನಮಗೆ ಇಲ್ಲಿ ತಿಳಿದು ಬರುವಂತಹ ಒಂದು ಅಂಶ. ಆದ ಕಾರಣ ಅವನು ಸಿಪಾಯಿ ಒಬ್ಬ ಇದ್ದ ಅವನು ಕೂಡ ಕಾಯುವುದಕ್ಕಾಗಿ ಅವನನ್ನು ಓಡಿಗಿಡಿ ಹೋಗಿದ್ದಾನು ಎನ್ನುವಂತಹ ಒಂದು ವಿಚಾರದಿಂದ ಅವನು ಏನಾಗ್ದ ಅಂತಂದ್ರೆ ಖಾಸಗಿ ಮನೆಯಲ್ಲಿದ್ದ. ಅಂದ್ರೆ ಸೆರೆಮನೆಯೊಳಗೆ ಹಾಕ್ಲಿಲ್ಲ ಅವನನ್ನು, ಅರಮನೆಯಲ್ಲಿಯೂ ಇಡ್ಲಿಲ್ಲ. ಆದ್ರೆ ಒಂದ್ಸಲ ಅರಮನೆಯೊಳಗಿದ್ದ ಅವನು, ನಿಮ್ಗೆ ಗೊತ್ತದ, ಕೈಸರದಲ್ಲಿ. ಆದ್ರೆ ಈಗ ರೋಮ್ ಶಹರದಲ್ಲಿ ಅವನು ಎಲ್ಲಿದ್ದಾನೆ ಅಂತಂದ್ರೆ ಒಂದು ಖಾಸಗಿ ಮನೆಯಲ್ಲಿದ್ದಾನೆ. ಪ್ರೈವೇಟ್ ಹೌಸ್ ಒಂದು ಬಾಡಿಗೆ ತೆಗೆದುಕೊಂಡು ಅದರಲ್ಲಿ ಅವನಿದ್ದಾನೆ. ಸೆರೆಮನಿಯಲ್ಲಿ ಅಲ್ಲ, ಅರಮನೆಯಲ್ಲಿಯೂ ಅಲ್ಲ, ಆದ್ರೆ ಒಂದು ಮನೆಯಲ್ಲಿ ಇದ್ದಾನೆ ಎಂಬುದನ್ನ ನಾವು ನೆನಪಿಟ್ಕೊಂಡು. ಆದ್ರೆ ಅವನೊಂದಿಗೆ ಒಬ್ಬ ಸಿಪಾಯಿ ಇರ್ತಾ ಇದ್ದ. ಈ ವಿಷಯ ಅಲ್ಲಿ ಆತನು ಅಲ್ಲಿದ್ದಾಗ ಈಗ ಯಹೂದ್ಯರು ಅಲ್ಲಿ ಬಹಳಷ್ಟು ಜನ ಇದ್ರು. ನಾ ಹೇಳ್ದಲ್ಲ ನಿಮ್ಗೆ ಯಾವಾಗ ಹೇಗೆ ಬಂದ್ರು, ಏನೇನಾಯ್ತಂತ. ಆ ಯಹೂದ್ಯರು ಅಲ್ಲಿದ್ದಾಗ ಅವರು ಸಹ ಅವನ ವಿರುದ್ಧವಾಗಿ ಬೀಳ್ಬಾರ್ದು ಈಗ. ಸೊ ಹಿ ಈಸ್ ಟೇಕಿಂಗ್ ಕೇರ್ ಆಫ್ ದಟ್. ಈಗ ಹಿಂದಿನ ಯೆರೂಸಲೇಮ್ನಲ್ಲಿ ಮತ್ತು ಇತರ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ಅವರು ಪೌಲನೊಂದಿಗೆ ವರ್ತಿಸಿದ್ರು ನಿಮ್ಗೆ ಗೊತ್ತದೆ. ಅವನನ್ನು ನೀವು ಕೊಂದ್ ಹಾಕ್ರಿ ಅನ್ನುವಂತಹ ರೀತಿಯಲ್ಲಿ ಅವರು ವರ್ತಿಸಿದ್ರು. ಆದ ಕಾರಣ ಪೌಲ ಹೇಳ್ಬೇಕಾಯ್ತು. ಅದನ್ನೇ ಹೇಳ್ತಾನೆ ಮುಂದೆ, ನೋಡ್ರಿ ಮುಂದೆ ಬರೋಣ ಅದ್ರ ಬಗ್ಗೆ. ಇದನ್ನ ಅಲ್ಲಿದ್ದಂತ ಯಹೂದ್ಯರಿಗೆ ಪೌಲ ತಿಳಿಸ್ಬೇಕಾಗಿತ್ತು. ವೈ ಐ ಹ್ಯಾವ್ ಕಮ್ ಹಿಯರ್ ಎಂಬುದನ್ನ ಪೌಲನು ಅಲ್ಲಿದ್ದಂತ ರೋಮದಲ್ಲಿದ್ದಂತ ಯಹೂದ್ಯರಿಗೆ ತಿಳಿಸದ ಹೊರತು ಅವರು ಅವನಿಗೆ ವಿರುದ್ಧ ಬೀಳ್ಬಹುದಾಗಿತ್ತು. ಆದ ಕಾರಣ ಪೌಲನು ಅವರನ್ನ ಕರೆಸ್ತಾನೆ ಎಂಬಂತಹ ವಿಚಾರ ನಮಗೆ 17ರಿಂದ 19 ವಚನಗಳಲ್ಲಿ ತಿಳಿಸಲ್ಪಟ್ಟಿದೆ.
ಯಹೂದ್ಯರಲ್ಲಿ ಹಿರಿಯರನ್ನ ಆತನು 3 ದಿವಸಗಳಾದ್ಮೇಲೆ, ಅಂದ್ರೆ ರೋಮ್ ಬಂದ್ಮೇಲೆ 3 ದಿವಸಗಳಾದ್ಮೇಲೆ ಅವರನ್ನು ಕಳಿಸ್ತಾನೆ. ಕರೆಸಿ ಅವರಿಗೆ ಹೇಳ್ತಾನೆ ತನ್ನ ಬಗ್ಗೆ. ಹಿ ಇಂಟ್ರೊಡ್ಯೂಸಸ್ ಹಿಮ್ಸೆಲ್ಫ್. ತಾನು ಏನಾಗಿದ್ದೇನೆ ಎಂಬುದನ್ನ ಅವರಿಗೆ ಪರಿಚಯ ಮಾಡಿಕೊಳ್ತಾನೆ. ಯಹೂದ್ಯರು ಅಂದ್ರೆ ಅವರು ನಮ್ಮ ಜನರಾಗಿದ್ದಾರೆ, ಅವ್ರ ವಿರುದ್ಧ ನಾನೇನು ಮಾಡ್ಲಿಲ್ಲ ಎಂಬುದಾಗಿ ಹೇಳ್ತಾನೆ. ಆದ್ರೂ ಯಹೂದ್ಯರು ಏನ್ ಮಾಡ್ಬಿಟ್ರು ಅಂತಂದ್ರೆ ರೋಮ ಸರ್ಕಾರಕ್ಕೆ ಒಪ್ಪಿಸ್ಕೊಟ್ಬಿಟ್ರು ಅದನ್ನ. ರೋಮ್ ಸರ್ಕಾರದವರೇ ನೀವು ಇವನ ನ್ಯಾಯ ವಿಚಾರಣೆ ಮಾಡ್ರಿ ಎಂಬುದಾಗಿ ಅಲ್ಲಿ ಹೇಳ್ಬಿಟ್ರು. ಆಗ ಏನಾಯ್ತು ಅಂತ ಅಂದ್ರೆ ಅನ್ಯ ಜನರು, ಅವರು ಅನ್ಯ ಅಧಿಕಾರಿಗಳು, ದಿ ವರ್ ನಾಟ್ ಜ್ಯೂಸ್, ಅವರು ವಿಚಾರಣೆ ಮಾಡಿದ್ರು. ಆಗ ಅವರು ಪೌಲನಲ್ಲಿ ಯಾವ ತಪ್ಪು ಕಾಣಲಿಲ್ಲ. ದೇ ಫೌಂಡ್ ಪಾಲ್ ಆಸ್ ಎನ್ ಇನ್ನೋಸೆಂಟ್ ಮ್ಯಾನ್. ಅವನಲ್ಲಿ ಯಾವ ದೋಷ ಇಲ್ಲ ಅಂತ ಹೇಳಿ ಕಂಡು ಬಂತು. ಅದ್ ಕಾರಣ ಬಿಟ್ಬಿಡ್ಬೇಕಂದಿದ್ರು. ಆದ್ರೆ ಅಲ್ಲಿಯೂ ಸಹ ಜನರು ಏನ್ ಮಾಡಿದ್ರು ಯಹೂದ್ಯರು ಅಂತಂದ್ರೆ, ಇಲ್ಲ ನೀವು ತೆಗೆದುಕೊಂಡಂತ ನಿರ್ಧಾರ ಸರಿಯಲ್ಲ ಅಂತ ಹೇಳಿ ಜೋರಾಗಿ ಕೂಗಲಿಕ್ಕೆ ಶುರು ಮಾಡಿದಾಗ ಪೌಲ ಏನ್ ಹೇಳ್ಬೇಕಾಯ್ತು ಅಂತಂದ್ರೆ, ನನ್ನ ವಿಷಯವನ್ನ ನಾನು ಚಕ್ರವರ್ತಿಗೆ ಹೇಳ್ತೇನೆ. ನೀವೆಲ್ಲ ಇದನ್ನ ಕೇಳಿದ್ದೀರಿ, ಓದಿದ್ದೀರಿ, ತಿಳ್ಕೊಂಡಿದ್ದೀರಿ. ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಆದ ಕಾರಣ ನಾನೀಗ ರೋಮ್ ಶಹರಕ್ಕೆ ಅವನು ಕರ್ಕೊಂಡು ಬರ್ತಾರೆ. ಚಕ್ರವರ್ತಿಯ ಮುಂದೆ ಅವನನ್ನ ಈಗ ವಿಚಾರಣೆ ಗುರಿಪಡಿಸಬೇಕು ಅನ್ನುವಂತಹ ಒಂದು ಒಂದು ಉದ್ದೇಶದಿಂದ ಅವನನ್ನ ಈಗ ಇಲ್ಲಿ ತೆಗೆದುಕೊಂಡು ಬಂದದ್ದನ್ನ ಪೌಲನು ಇಲ್ಲಿ ಅವರಿಗೆ ಹೇಳ್ತಾ. ಅದನ್ನ ನೀವು ಓದ್ತೀರಿ ಅಲ್ಲಿ. ಈ ರೀತಿಯಾಗಿ ಯಾವ ಯಾವ ರೀತಿಯಾಗಿ ಪೌಲನು ರೋಮಕ್ಕೆ ಬಂದಿದ್ದಾನೆ, ಅದರ ಹಿನ್ನೆಲೆ ಏನು ಮತ್ತು ಅದಕ್ಕೆ ಅವನ ಒಂದು ಪಾತ್ರ ಏನು. ನಾನೇನೋ ಯಹೂದ್ಯರ ವಿರುದ್ಧವಾಗಿ ಮಾಡಿಲ್ಲ, ಯಹೂದ್ಯರ ವಿಷಯಗಳಿಗೆ ನಾನು ಯಾವ ಇಂಟರ್ಫಿಯರೆನ್ಸ್ ಮಾಡಿಲ್ಲ, ಸಂಪ್ರದಾಯಗಳ ಬಗ್ಗೆ ಆಗ್ಲಿ ಯಾವುದೇ ಬಗ್ಗೆ ಆಗ್ಲಿ ನಾನು ಮಧ್ಯ ಪ್ರವೇಶಿಸಿಲ್ಲ ಎಂಬುದನ್ನ ಆತನು ಅಲ್ಲಿ ಅವರಿಗೆ ತಿಳಿಸ್ಕೊಡ್ತಾನೆ. ಆಮೇಲೆ ನನ್ನ ವಿರುದ್ಧವಾಗಿ ನನ್ನ ಜನರ ದೋಷಾರೋಪಣೆ ಏನಾಗಿತ್ತು ಅದೆಲ್ಲ ತಪ್ಪಾದದ್ದು ಎಂಬುದಾಗಿಯೂ ಸಹ ಅಲ್ಲಿ ಆತನು ಅವರಿಗೆ ತಿಳಿಸಿಕೊಡ್ತಾನೆ. ಆದರೆ ಆತನು ಒಂದು ವಿಷಯ ಹೇಳ್ತಾನೆ, ಇಸ್ರಾಯೇಲರ ಮೆಸ್ಸಿಯನ್, ಆತನೇ ಇಸ್ರಾಯೇಲರ ನಿರೀಕ್ಷೆ ಆಗಿದ್ದಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರೇ ಎಲ್ಲರ, ಅಂದ್ರೆ ಯಹೂದ್ಯರ ರಕ್ಷಕ ಮತ್ತು ಇಡೀ ಲೋಕದ ರಕ್ಷಕ ಎಂಬುದರ ವಿಚಾರವನ್ನ ಅವ್ರ ಮುಂದೆ ಇಡ್ತಾನೆ. ಅದನ್ನ ಆತನು ಮರೆಯುವುದಿಲ್ಲ. ದಟ್ ಥಿಂಗ್ ಹಿ ನೆವರ್ ಫಾರ್ಗೆಟ್ಸ್. ಕರ್ತನಾದ ಯೇಸು ಕ್ರಿಸ್ತನೇ ಬರಬೇಕಾದಂತಹ ಮೆಸ್ಸಿಯ, ಆತನೇ ರಕ್ಷಕ, ಆತನೇ ನಮ್ಮ ಪಾಪಗಳಿಗಾಗಿ ಸತ್ತು ಪೂರ್ಣಲ್ಪಟ್ಟು ತಿರುಗಿ ಎಬ್ಬಿಸಲ್ಪಟ್ಟವನು, ಪುನರುತ್ಥಾನ ಹೊಂದಿದವನು ಎಂಬುದಾಗಿ ಹೇಳಿದಂತಹ ಮಾತನ್ನ ನೆನಪು ಮಾಡಿಕೊಡ್ರಿ. ಆದ ಕಾರಣ ಅನೇಕರು ಅವನು ಏನ್ ಮಾಡ್ಬಿಟ್ರು, ಸದ್ದುಕಾಯರ ಅವನ ವಿರುದ್ಧವಾಗಿ ಎದ್ಬಿಟ್ರು. ಯಾಕಂದ್ರೆ ಅವರು ಪುನರುತ್ಥಾನ ಇಲ್ಲ ಅಂತಾರೆ. ಅವನು ಮಾತ್ರ ಹೇಳ್ತಾನೆ, ಇದನ್ನು ನೇರವಾಗಿ ಹೇಳ್ತಾನೆ, ಯೇಸು ಸ್ವಾಮಿಯ ಪುನರುತ್ಥಾನದ ವಿಷಯವಾಗಿ. ಈ ರೀತಿಯಾಗಿ ಯೇಸು ಕರ್ತನೇ ಇಸ್ರಾಯೇಲನ ನಿರೀಕ್ಷೆ ಆಗಿದ್ದಾನೆ. ಆದ್ರೆ ಅದನ್ನ ಜನ ಸ್ವೀಕರಿಸ್ತಾ ಇಲ್ಲ, ನಿಮ್ಮಲ್ಲಿಯೂ ಸಹ ಜನರು ಸ್ವೀಕರಿಸ್ತಾ ಇಲ್ಲ ಎಂಬುದಾಗಿ ಅಲ್ಲಿದ್ದಂತ ಯಹೂದ್ಯರ ವಿಷಯವಾಗಿ ಪೌಲನು ಅಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಆಗ ಅವರು ಹೇಳಿದ್ರು 22ನೇ ವಚನಕ್ಕೆ ಬರುವಾಗ, ಕೆಟ್ಟ ವರದಿಗಳಾಗ್ಲಿ ನಿನ್ನ ವಿರುದ್ಧವಾಗಿ ಆ ಪತ್ರಗಳಾಗ್ಲಿ ನಾವು ಬಂದಿಲ್ಲ. ಆದ ಕಾರಣ ನಾವೇನ್ ಮಾಡಿದ್ದೇವೆ ಅಂತಂದ್ರೆ, ನಿನ್ನ ಬಾಯಿಂದಲೇ ಈ ಮಾತು ಕೇಳ್ಬೇಕಂತಿದ್ದೇವೆ, ಅದನ್ನ ನಾವು ಕೇಳಿದೀವಿ ಈಗ ಅಂತ ಹೇಳಿ ಅಲ್ಲಿ ಅವರು ಹೇಳುವುದನ್ನ ನಾವು ಅಲ್ಲಿ ಕಾಣ್ತೇವೆ. ದೇ ವರ್ ವೇಟಿಂಗ್ ಟು ಹಿಯರ್ ಫ್ರಮ್ ಹಿಮ್ ಓನ್ಲಿ. ಯಾಕಂದ್ರೆ ಅವನ ವಿರುದ್ಧ ಯಾವ ಪತ್ರ ಬಂದಿರಲಿಲ್ಲ, ಯಾವ ಒಂದು ಸಾಕ್ಷಿಗಳು ಅಲ್ಲಿ ಅವ್ರ ಮುಂದೆ ಇರಲಿಲ್ಲ. ಆದ ಕಾರಣ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ, ದೇ ವರ್ ವೇಟಿಂಗ್ ಟು ಹಿಯರ್ ಫ್ರಮ್ ದ ಮೌತ್ ಆಫ್ ದ ಅಪೋಸ್ಟಲ್ ಪಾಲ್. ಬಹುಮಂದಿ ಒಂದು ದಿವಸ ಪೌಲನ ಬಳಿಗೆ ಬಂದ್ರು. 23-24 ವಚನಗಳಲ್ಲಿ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಇದೇ ಸಂದರ್ಭವನ್ನ ಪೌಲನು ಉಪಯೋಗಿಸಿ ಮುಂಜಾನೆಯಿಂದ ಸಂಜೆಯವರೆಗೆ ದೇವರ ರಾಜ್ಯದ ವಿಷಯವಾದ ಸುವಾರ್ತೆಯನ್ನು ಖಂಡಿತವಾಗಿ ಹೇಳಿದನು ಅಂತ. ಡೆಫಿನೆಟ್ಲಿ ಹಿ ಸ್ಪೋಕ್ ಅಬೌಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಅಲ್ಲಿ ನೀವು ನೋಡ್ತೀರಿ. ಹೀಗೆ ದೇವರ ವಾಕ್ಯದ ಆಧಾರದಿಂದ ಪೌಲನು ಅಲ್ಲಿ ಅವರಿಗೆ ಸುವಾರ್ತೆಯನ್ನ, ದೇವರ ರಾಜ್ಯದ ಸತ್ಯತೆಗಳನ್ನ ತಿಳಿಸಿದನು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಸೊ ಪಾಲ್ಸ್ ವರ್ಕ್ ವಾಸ್ ಎ ಕ್ವಾಲಿಟಿ ವರ್ಕ್. ಅವನು ಮಾಡುವಂತ ಸೇವೆ ಏನಾಗಿತ್ತಂತಂದ್ರೆ, ಇಟ್ ವಾಸ್ ಬೆಸ್ಟ್ ಕ್ವಾಲಿಟಿ ಆಗಿತ್ತು. ಅವನು ಅದನ್ನ ಎಷ್ಟು ಒಳ್ಳೆ ರೀತಿಯಿಂದ ಮಾಡಿದನು ಎಂಬುದಾಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ಆಗ ಗುಣಮಟ್ಟದ ಕಾರ್ಯ, ಯಾವಾಗಲೂ ನಮ್ಮ ಕೆಲಸಗಳು ಏನಾಗಿರ್ಬೇಕು ಅಂತ ಅಂದ್ರೆ ಗುಣಮಟ್ಟದ ಕಾರ್ಯಗಳಾಗಿರ್ಬೇಕು.
ಸ್ವಾರ್ಥ ಸೇವೆ ಅದೇನಾಗಿರ್ಬೇಕು ಅಂತಂದ್ರೆ ಇಟ್ ಶುಡ್ ಬಿ ಆಫ್ ಬೆಸ್ಟ್ ಕ್ವಾಲಿಟಿ ಆಗಿರ್ಬೇಕು. ಸುಮ್ಮನೆ ಮಾಡುವುದಕ್ಕಾಗಿ ಮಾಡುವುದಲ್ಲ, ಆದ್ರೆ ಅದನ್ನ ಮನಪೂರ್ವಕವಾಗಿ ತನು, ಮನ, ಧನ ಇವುಗಳಿಂದ ನಾವು ಮಾಡುವಂತಹ ಒಂದು ಸೇವೆ ಆಗಿರ್ಬೇಕು ಎಂಬುದನ್ನ ಪೌಲನ ಜೀವನ ನಮಗೆ ತಿಳಿಸುತ್ತದೆ. ಇದರ ಪ್ರತಿಕ್ರಿಯೆ ಏನಾಯ್ತು? ವಾಟ್ ವಾಸ್ ದ ರೆಸ್ಪಾನ್ಸ್? ವಾಟ್ ವಾಸ್ ದ ರಿಯಾಕ್ಷನ್? ಕೆಲವರು ಒಪ್ಪಿದ್ರು, ಕೆಲವರು ನಂಬದೇ ಹೋದ್ರು. ದಿಸ್ ಇಸ್ ಕಾಮನ್. ಯಾವಾಗ್ಲೂ ನೀವು ಎಲ್ಲೇ ಹೋದ್ರು ಸಹ ಕೆಲವರು ನಂಬ್ತಾರೆ, ಕೆಲವರು ನಂಬುದಿಲ್ಲ. ದೀಸ್ ರಿಸಲ್ಟ್ಸ್ ಆರ್ ಆಲ್ವೇಸ್ ದೇರ್. ಆದ್ರೂ ಕೂಡ ಪೌಲ ಅವರಿಗೆ ಒಂದು ಮಾತು ಹೇಳ್ತಾನೆ. ಯೆಶಾಯ ಪ್ರವಾದಿಯ 6ನೇ ಅಧ್ಯಾಯದ 9ರಿಂದ 10 ವಚನಗಳಲ್ಲಿ ಪೌಲನವರಿಗೆ ಅದರ ವಿವರಣೆಯನ್ನ ಕೊಡ್ತಾನೆ. ಅಷ್ಟು ಹೇಳಿ ನಾನು ಮುಗಿಸ್ತೇನೆ. 26, 27 ವಚನಗಳಲ್ಲಿ ಅವನು ಹೇಳ್ತಾನೆ, ನೀವು ಕಣ್ಣಿದ್ರು ನೋಡುದಿಲ್ಲ, ಕಿವಿದ್ರು ಕೇಳುವುದಿಲ್ಲ, ನಿಮ್ಮ ಹೃದಯ ಹೇಗಿದೆ ಅಂತಂದ್ರೆ ಕೊಬ್ಬಿ ಹೋಗಿದೆ. ಅದು ಏನಾಗ್ಬಿಟ್ಟ ಅಂತಂದ್ರೆ ಕೊಬ್ಬಿ ಹೋಗಿದೆ ಅಂತಂದ್ರೆ ನಿಮ್ ಗರ್ವ ಬಂದ್ಬಿಟ್ಟದೆ, ಅಹಂಕಾರದಿಂದ ನೀವು ತುಂಬಿಟ್ಟಿದ್ರಿ. ಆದ ಕಾರಣ ನೀವು ಯೇಸು ಕ್ರಿಸ್ತರ ಅವಶ್ಯಕತೆಯನ್ನ ನೀವು ಕಾಣ್ತಾ ಇಲ್ಲ. ಆದ ಕಾರಣ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಯೇಸು ಸ್ವಾಮಿಯವರ ಸ್ವಾರ್ಥಿಯನ್ನ ಅನ್ಯ ಜನರ ಕಡೆಗೆ ತೆಗೆದುಕೊಂಡು ಹೋಗ್ತೇನೆ. ಯೇಸು ಸ್ವಾಮಿ ಮೊದಲಿಗೆ ತನ್ನ ಜನರ ಸಲಾಗಿ ಬಂದ್ರು, ಅವರು ಸ್ವೀಕಾರ ಮಾಡ್ಲಿಲ್ಲ ಅಂತಂದ್ಕೊಂಡೆ ಅವರು ನೆಕ್ಸ್ಟ್ ಈಗ ಆಪ್ಷನ್ ಡೋರ್ ಓಪನ್ ಆಗ್ಬಿಡ್ತೀಗ. ಯಾರ ಸಲುವಾಗಿ? ಅನ್ಯರ ಸಲುವಾಗಿ. ಇವತ್ತು ನಾವು ಸಹ ಅನ್ಯರು, ಅಂದ್ರೆ ಯಹೂದ್ಯರೇತರು ಅನ್ಯರಾಗಿದ್ದೇವೆ. ನಾವು ಸಹ ಈ ಸ್ವಾರ್ಥಿಯನ್ನ ನಂಬುವಂತ ಮತ್ತು ಕೇಳುವಂತ ನಂಬುವಂತ ಅವಕಾಶ ನಮಗೆ ಯಾಕೆ ಸಿಕ್ಕಿದೆ? ಯಹೂದ್ಯರು ನಂಬದೆ ಹೋದ ಕಾರಣ, ಯಹೂದ್ಯರು ಧಿಕ್ಕರಿಸಿದ ಕಾರಣ ದೇವರು ಓಪನ್ ಮಾಡ್ಬಿಟ್ಟ. ಏನಂತ ಹೇಳಿ, ಈ ಸ್ವಾರ್ಥಿಯನ್ನ ಅಂಜು ಜನರಿಗೂ ಸಹ ಕೊಟ್ಬಿಡೋಣ ಅಂತ. ಆದ ಕಾರಣ ನಾವು ಸಹ ಇವತ್ತು ರಕ್ಷಣೆ ಹೊಂದಿದ್ದು ಈ ಒಂದು ದೊಡ್ಡ ಭಾಗ್ಯ ನಮಗ ಸಿಕ್ಕಿದೆ. ಆಮೇಲೆ 30ನೇ ವಚನ, ಕೊನೆಯ ಒಂದು ವಚನದಲ್ಲಿ ಪೌಲನೇ ಹೇಳ್ತಾನೆ, 2 ವರ್ಷ ಬಾಡಿಗೆ ಮನೆಯಲ್ಲಿದ್ದ, ತನ್ನ ಬಳಿಗೆ ಬರೋರೆಲ್ಲರಿಗೆ ಸ್ವಾರ್ಥಿ ಹೇಳ್ತಾನೆ ಅಂತ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳಲ್ಪಟ್ಟಿದೆ ಅವನ ಬಗ್ಗೆ. ಅವನ ಬಳಿಗೆ ಬರೋರೆಲ್ಲರಿಗೆ ಸ್ವಾರ್ಥಿ ಹೇಳ್ತಾ ಇದ್ದ. ಜನ ಬರ್ತಾ ಇದ್ರು, ಬಿಕಾಸ್ ಪಾಲ್ ವಾಸ್ ದೇರ್. ಆದ ಕಾರಣ 2 ವರ್ಷದಲ್ಲಿ ಎಷ್ಟು ಜನರಿಗೆ ಹೇಳಿರ್ಬೋದು? 730 ಡೇಸ್, 365 ಗುಂಡ್ಲೆ 2 ಅಂತಂದ್ರೆ ನೋಡ್ರಿ 730 ದಿವಸಗಳು. ಎಷ್ಟು ಸ್ವಾರ್ಥಿಯನ್ನ ಆತನು ಸಾರಿರಬಹುದು ಎಂಬ ವಿಚಾರ ನೀವು ಮಾಡ್ರಿ. ಅಡ್ಡಿ ಇಲ್ಲದೆ ತುಂಬು ಧೈರ್ಯದಿಂದ ದೇವರ ರಾಜ್ಯವನ್ನ ಪ್ರಕಟಿಸುತ್ತಾ ಹೋದನು ಅಂತ ಹೇಳಿ ಅಲ್ಲಿ ಹೇಳ್ತದೆ. ಯಾವುದೇ ಅಂಜಿಕೆ ಇರಲಿಲ್ಲ ಅವನಿಗೆ. ಹಿ ವಾಸ್ ಅ ಫಿಯರ್ಲೆಸ್ ಮ್ಯಾನ್ ಟು ಪ್ರೀಚ್ ದ ಗಾಸ್ಪಲ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆದ ಕಾರಣ ಅವನು ಹೇಳ್ತಾನೆ ತನ್ನ ಪತ್ರದಲ್ಲಿ, ನಾನು ಬದುಕುವುದಂದ್ರೆ ಕ್ರಿಸ್ತನೇ, ಸಾಯುವುದಂದ್ರೆ ಲಾಭವೇ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಪೌಲನು ಮಾಡಿದಂತ ಸೇವೆ ಎಷ್ಟು ಅದ್ಭುತವಾಗಿತ್ತು ಎಂಬಂತಹ ವಿಚಾರವನ್ನ ಇಲ್ಲಿ ನಾವು ಅಪೊಸ್ತಲರ ಕೃತ್ಯದ ಒಂದು ಕೊನೆಯ ಭಾಗದಲ್ಲಿ ನೋಡ್ತೇವೆ. 730 ದಿವಸಗಳು ಅಲ್ಲಿ ಇದ್ದುಕೊಂಡು ಆತನು ದಿನಾಲೂ ಬರುವಂತಹ ಪ್ರತಿಯೊಬ್ಬರಿಗೆ ಸ್ವಾರ್ಥೆಯನ್ನು ಸಾರುತ್ತಿದ್ದನು. ಅದು ಈ ರೀತಿಯಾಗಿ ನಾವು ನೋಡುವಾಗ ಅದು ಒಮ್ಮೆಲೆ ಮುಗೀತಲ್ಲ ಅಂತ ಹೇಳಿ ನಮ್ಗೆ ಅನಿಸ್ಬಹುದು. ಹೌ ದಿಸ್ ಆಕ್ಟ್ಸ್ ಆಫ್ ಅಪೋಸ್ಟಲ್ ಹ್ಯಾಸ್ ಎಂಡೆಡ್ ಅಬ್ರಪ್ಟ್ಲಿ ಎಂಬುದಾಗಿ ನಮಗ ವಿಚಾರ ಬರಬಹುದು. ಆದ್ರೆ ಅದರ ಮುಂದೆ ನಾವು ತಿಳ್ಬೇಕಾದಂತಹ ವಿಚಾರ ಏನಂತಂದ್ರೆ, ಅದನ್ನ ಮುಂದೆ ಒಯ್ಯುವಂತವ್ರು ಯಾರು? Who is going to carry forward? Carry forward are we are the people to carry it forward. ಅಪೋಸ್ತಲರು ತಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರು. ಇನ್ನು ಮುಂದಿನ ಕೆಲಸ ಅದೇನಾಗಿದೆ ಅಂತಂದ್ರೆ ನಮ್ಮ ಕೆಲಸ ಆಗಿದೆ. ಅದನ್ನ ನಾವು ಸ್ವಾರ್ಥಿಯನ್ನ ನಾವು ಮುಂದರಿಸಿಕೊಂಡು ಹೋಗ್ಬೇಕಾಗಿದೆ. ಸಾರುವಂತಹ ಕೆಲಸವನ್ನ ನಾವು ಮುಂದರಿಸಿಕೊಂಡು ಹೋಗ್ಬೇಕಾಗಿದೆ. ಅದರಲ್ಲಿ ನಾವು ಮನಪೂರ್ವಕವಾಗಿ ಭಾಗವಹಿಸಬೇಕಾಗಿದೆ. ದೇವರ ರಾಜ್ಯದ ಅಭಿವೃದ್ಧಿ ಬೆಳೆಯಬೇಕಾದದ್ದು, ಅದನ್ನ ನಾವು ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಿದೆ. ಆದ ಕಾರಣ ಇದನ್ನ ನಾವು ತಿಳ್ಕೊಂಡು ಅಪೊಸ್ತಲರ ಕೃತ್ಯ ಮುಗಿಯಿತು ಅಂತ ಹೇಳುದು ಬೇಡ. ಆದ್ರೆ ಅಪೊಸ್ತಲರ ಕೃತ್ಯ ಮುಂದರಿಯುತ್ತಾ ಇದೆ ಎಂಬುದಾಗಿ ನಾವು ಅದನ್ನ ಮುಂದರಿಸಬೇಕಾದಂತಹ ಜವಾಬ್ದಾರಿಯನ್ನ ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ. ಅದನ್ನ ಮಾಡುವುದಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರ.